ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ, ಇವತ್ತಿನ ವಿಶೇಷವಾದಂತಹ ಗೀತಾ ಜಯಂತಿ, ಮೋಕ್ಷದ ಏಕಾದಶಿ ಅಥವಾ ಭಗವದ್ಗೀತೆಯ ಹುಟ್ಟಿದಂತಹ ದಿವಸ, ಪರಮಾತ್ಮ ಸ್ವತಃ ಬದುಕಿನ ಸತ್ಯವನ್ನು ತಿಳಿಸಿದಂತಹ ದಿವಸ, ಹೀಗೆ ಯಾವ ಹೆಸರಿನಿಂದ ಬೇಕಾದರೂ ಕರೆಯಬಹುದಾದಂತಹ ವಿಶೇಷವಾದಂತಹ ದಿವಸ ಇವತ್ತು. ಈ ವಿಶೇಷವಾದ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಒಂದು ಜ್ಞಾನವನ್ನ ನೀಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಗುರುಕುಲದ ಕಡೆಯಿಂದ ಮಾಡ್ತಾ ಇದ್ದಾರೆ. ಜ್ಞಾನ ಅಂದ್ರೆ ನಿಮಗಿಲ್ದೇ ಇರೋ ಜ್ಞಾನ ಅಂತಲ್ಲ, ಇರೋ ಜ್ಞಾನವನ್ನೇ ಎಚ್ಚರಿಸಿ ಹೇಳುವಂತಹ ಜ್ಞಾನ. ಅದನ್ನು ಪರಮಾತ್ಮನ ನುಡಿ ಅಂತ ಕೂಡ ನಾವು ಕರಿಬಹುದು. ನಾಳೆ ಸೂರ್ಯ ಉಟ್ಬಿಟ್ರೆ ಏಕಾದಶಿ ಮುಗೀತು, ದ್ವಾದಶಿ ಬಂತು, ಮತ್ತೆ ನಾವು ಏನ್ ಕೆಲ್ಸ ಬೇಕೋ ಮಾಡ್ತೇವೆ. ಆದ್ರೆ ಇವತ್ ಯಾಕೆ ಇಷ್ಟೊಂದು ವಿಶೇಷ ಅಂದ್ರೆ, ನಿಮಗ್ ಗೊತ್ತು, ಭಗವದ್ಗೀತೆ ಕಲ್ತಿದ್ದೀರಾ, ಕಲಿತಾ ಇದ್ದೀರಾ, ಅಥವಾ ಅದ್ರ ಬಗ್ಗೆ ಕೇಳಿದ್ದೀರಾ. ನಾವಂತೂ 1 ವರ್ಷಗಳ ಕಾಲ ಅದ್ರ ಬಗ್ಗೆ ಮಾತಾಡ್ಬಿಟ್ಟಿದೀವಿ. ಉದ್ದ ಆಳ ಅಗಲ ಎಲ್ಲವನ್ನ ಮಾತಾಡಿದೀವಿ. ಪ್ರತಿ ಅಧ್ಯಾಯ ತಗೊಂಡು ಮಾತಾಡಿದ್ರು ಕೂಡ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡ್ಬೋದು. ಆದ್ರೆ ಇವತ್ತು 1 ಗಂಟೆಗಳ ಕಾಲ ನಾವೇನ್ ಮಾತಾಡ್ತಾ ಇದ್ದೀವಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವೆಷ್ಟು ಆಕ್ಟಿವ್ ಇದ್ದು ಕೇಳ್ತೀರಾ, ಇವತ್ತು ಕೇಳದಾದ ಮೇಲೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆಯನ್ನ ಮಾಡ್ಕೊಳಕ್ ಇಷ್ಟಪಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾರಂಭ ಮಾಡ್ಬಿಡ್ತೀನಿ ನೋಡಿ. ಇಲ್ಲಿನ ತನಕ ನಿಮ್ ಬದುಕಲ್ಲಿ ಏನೇನಾಗಿದ್ದು ಅದನ್ನೆಲ್ಲ ಬಿಟ್ಬಿಡಿ. ಈಗ ನೀವು ಏನು ತಿಳಿಯದ ಅರಿಯದ ಒಂದು ಮಗು ಅಂತ ಅನ್ಕೊಳ್ಳಿ. ಅದು ಹೆಣ್ಮಗು ಆದ್ರೂ ಸರಿ, ಗಂಡು ಮಗು ಆದ್ರೂ ಸರಿ. ಇವಾಗಿಂದ ಏನಾದ್ರೂ ನಿಮ್ ಜೀವನ ಪ್ರಾರಂಭ ಆಗತ್ತೆ ಅನ್ನೋದಾದ್ರೆ ಏನೆಲ್ಲ ಮಾಡ್ಬೇಕು ಅನ್ಕೊಂತೀವಿ, ಅಥವಾ ಹೇಗೆ ನಮ್ಮ ಬದುಕನ್ನ ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಳ್ತೀವಿ ನಾವು. ಹೌದಾ ಗುರುಗಳೇ, ಹಾಗಾದ್ರೆ ನಾನು ಇಷ್ಟು ದಿವಸ ಮಾಡದಂತ ತಪ್ಪನ್ ಮಾಡಲ್ಲ. ಕೆಲವೊಬ್ರು ನನ್ಗೆ ಹೆಣ್ಣಿನ ಜನ್ಮ ಬೇಡ, ಕೆಲವೊಬ್ರು ಗಂಡಿನ ಜನ್ಮ ಬೇಡ, ಕೆಲವೊಬ್ರು ನನ್ ಹೀಗಿದ್ದು ಬಿಡ್ತೀನಿ, ಬಡವರ ಮನೆ ಬೇಡ, ಶ್ರೀಮಂತರ ಮನೆ ಬೇಡ. ಹೀಗೆ ನಮ್ಮಲ್ಲೇ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತಲ್ವಾ. ಇದೆಲ್ಲದಕ್ಕೂ ಮೊದಲು ನನ್ನ ಸೃಷ್ಟಿ ಬಗ್ಗೆ ಮಾತಾಡ್ಬಿಡ್ತೀನಿ. ಹೇಗ್ ಸೃಷ್ಟಿ ಆಯ್ತು, ಯೂನಿವರ್ಸ್ ಹೇಗ್ ಕ್ರಿಯೇಟ್ ಆಯ್ತು, ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಯಾಕೆ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ನೀವು ಅನ್ಕೊಂಡಾಗೆ ಎಲ್ಲನೂ ಹಾಗೋ ಆಗ್ಬಿಟ್ಟಿದ್ರೆ ಮನುಷ್ಯ ಜನ್ಮನೇ ಬೇಡ ನಮ್ಗೆ. ಕಪಿಲೋದೇಶ ಅಂತ ಬರುತ್ತೊಂದು. ಕಪಿಲ ಅಂತಕ್ಕಂತ ಮಹಾಮುನಿ ತನ್ನ ತಾಯಿಗೆ ಹೇಳ್ತಕ್ಕಂತ ವಿಶೇಷವಾದಂಥದ್ದು. ದೇವಹೂತಿಯ ಮಗ ಕಪಿಲ, ಭಗವಂತನೇ ಆಕೆಯ ಗರ್ಭದಲ್ಲಿ ಜನನವನ್ನ ತಾಳಿ ತತ್ವೋಪದೇಶವನ್ನ ನೀಡ್ತಾನೆ. ಜಗತ್ತಿನಲ್ಲಿ ಇರ್ತಕ್ಕಂಥ ತ್ರಿಗುಣಗಳು ಪ್ರತಿಯೊಬ್ಬರಲ್ಲೂ ಸಿಕ್ಕಾಕೊಂಡ್ಬಿಡುತ್ತೆ. ಆಗ ತಾಯಿಗೆ ಅನುಮಾನ ಬರುತ್ತೆ, ನಮ್ಮ ನಿಮ್ಮ ಹಾಗೆ. ಆಗ ಅವನು ಹೇಳ್ತಾನೆ, ಕಪಿಲ ಅಮ್ಮ, ಭಕ್ತಿಯಲ್ಲಿ ವಿವಿಧ ಪ್ರಕಾರಗಳಿವೆ. ನಾವ್ ಅನ್ಕೊಂಬಿಟ್ಟಿದೀವಿ ಎಲ್ಲ ಒಂದೇ ಭಕ್ತಿ ಅಂತ. ಅಲ್ಲ ಕೇಳಮ್ಮ. ಈಗ ನನ್ಗೇನು ಬೇಡ ಭಗವಂತ, ನಾನ್ ಸುಮ್ನೆ ನಿನ್ ಪೂಜೆ ಮಾಡೋದ್ರಿಂದ ನಂಗೆ ಆನಂದ ಸಿಗುತ್ತೆ ಅಂತ ಯಾರಾದ್ರೂ ಪೂಜೆ ಮಾಡ್ತಾ ಇದ್ರೆ, ಫಲಾಪೇಕ್ಷೆಗಳಿಲ್ಲದೆ ದೇವರ ಧ್ಯಾನ ಮಾಡ್ತಾ ಇದ್ರೆ ನಾವೆಲ್ಲ ರಾಜಸ ಭಕ್ತರಾಗ್ತೇವೆ. ಕೇವಲ ಕೃಷ್ಣ ಪ್ರೇರಣೆಯಿಂದ, ಕೃಷ್ಣ ಪ್ರೀತಿಗಾಗಿ ಭಕ್ತಿ ಮಾಡ್ತಕ್ಕಂಥದ್ದು ಸಾತ್ವಿಕ ಭಕ್ತಿ. ದೇವಸ್ಥಾನದಲ್ಲಿ ಅಥವಾ ನಮ್ಮ ದೇವರ ಮನೇಲಿ ಕೂತ್ಕೊಂಡು ಪೂಜೆ ಮಾಡಿ ಎದ್ದು ಬರ್ತೀವಲ್ವಾ, ಅದು ಒಂದ್ ರೀತಿ ಭಕ್ತಿ. ಈ ಮೂಕ ಪ್ರಾಣಿಗಳ ಮೇಲೆ ದಯಾ ದಾಕ್ಷಿಣ್ಯ, ಬಡವರ ಮೇಲೆ ಒಂದು ಕರುಣೆಯನ್ನ ತೋರಿಸಿ ದಾನ ಧರ್ಮವನ್ನ ಮಾಡ್ತೀವಲ್ವಾ, ಅದೊಂದ್ ರೀತಿ ಭಕ್ತಿ. ಕಪಿಲ ಒಂದ್ ಮಾತನ್ನ ಹೇಳ್ತಾರೆ, ತಾಯಿಯ ಗರ್ಭದೊಳಗಿಂದ ಮನುಷ್ಯನಿಗೆ ಭಕ್ತಿ ಹುಟ್ಟಬೇಕೇ ಹೊರತು
ಯಾರನ್ನೋ ನೋಡಿ ಭಕ್ತಿ ಹುಟ್ಟಬಾರ್ದು. ಸೃಷ್ಟಿಯ ವಿಸ್ಮಯಗಳನ್ನ ಹೇಳ್ತಾರವರು. ಗರ್ಭದಲ್ಲಿ ಮಗು ಜನಿಸುತ್ತೆ ಹೇಗೆ? ಗರ್ಭದಲ್ಲಿ ಮಗು ಜನಿಸುತ್ತೆ, ಅದು ನಮ್ಗೆ ಗೊತ್ತಿರುವಂತಹ ವಿಚಾರ, ಅದು ಸಹಜ ಕ್ರಿಯೆ. ಮೊಟ್ಟ ಮೊದಲಿಗೆ ಜೀವವೊಂದು ಗಂಡಿನ ದೇಹದಲ್ಲಿ ವೀರ್ಯವಾಗುತ್ತೆ. ಸರಿಯಾಗಿ ಕೇಳಿಸ್ಕೋಬೇಕು. ಮುಂದೆ ನಿಮ್ಗೆ ಯಾರಾದ್ರೂ ಹೇಗೆ ಒಂದು ಸೃಷ್ಟಿ ನಿಯಮ ಆಗುತ್ತೆ ಅಂದ್ರೆ ಬೇಸಿಕ್ ನಾಲೆಜ್ ಇರ್ಬೇಕು. ಗಂಡಿನ ದೇಹದಲ್ಲಿ ಶಕ್ತಿ ವೀರ್ಯವಾಗಿ ಪರಿವರ್ತನೆ ಆಗುತ್ತೆ. ಸಹಜ ಕ್ರಿಯೆ ಸಮಯದಲ್ಲಿ ಅದು ಸ್ತ್ರೀಯ ಗರ್ಭಕೋಶಕ್ಕೆ ಜಾರುತ್ತೆ. ಜಾರಿದ ರಾತ್ರಿ ಎಲ್ಲ ಆ ಜೀವ ದ್ರವ್ಯ ರೂಪದಲ್ಲಿರುತ್ತೆ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. 5 ದಿನಗಳಲ್ಲಿ ಅದು ನೀರಿನ ಗುಳ್ಳೆಯಂತೆ ಉಬ್ಬುತ್ತೆ. 10 ದಿನಗಳಲ್ಲಿ ಚಿಕ್ಕ ಹಣ್ಣಿನ ಆಕಾರ ಆಗುತ್ತೆ. ಸ್ವಲ್ಪ ದಿನಗಳಲ್ಲಿ ಅದು ಮೊಟ್ಟೆಯಾಗುತ್ತೆ. 1 ತಿಂಗಳ ಒಳಗೆ ಅದು ಮಾಂಸ ತುಂಬಿದ ಪಿಂಡವಾಗುತ್ತೆ. ಆಗಲೇ ಅದಕ್ಕೆ ತಲೆ ಬರ್ಲಿಕ್ಕೆ ಶುರುವಾಗುತ್ತೆ, ಗರ್ಭಾಶಯದಲ್ಲಿರ್ತಕ್ಕಂಥ ಪಿಂಡಕ್ಕೆ. 1 ತಿಂಗಳ ಒಳಗೆ ಮಾಂಸ ಪಿಂಡ ಆಯ್ತು, ತಲೆ ಮೂಡ್ತು. 2ನೇ ತಿಂಗಳಲ್ಲಿ ಕೈ ಕಾಲು ಹೊರಹೊಮ್ಮುತ್ತೆ ಆ ಪಿಂಡದಿಂದ. 3ನೆಯ ತಿಂಗಳಲ್ಲಿ ಕೂದ್ಲು ಮತ್ತೆ ಉಗುರು, ಮೂಳೆ, ಚರ್ಮ, ಅದು ಸ್ತ್ರೀ ಅಥವಾ ಪುರುಷ ಅಂತಕ್ಕಂಥ ಚಿಹ್ನೆ ಮೂಡುತ್ತೆ. 4ನೆಯ ತಿಂಗಳಲ್ಲಿ ರಕ್ತ, ಮಾಂಸ ಮುಂತಾದ ಸಪ್ತ ಧಾತುಗಳು ಉತ್ಪನ್ನ ಆಗುತ್ತೆ ಆ ಪಿಂಡಕ್ಕೆ. 5ನೆಯ ತಿಂಗಳಲ್ಲಿ ಆ ಪಿಂಡಕ್ಕೆ ದಾಹ ಶುರುವಾಗುತ್ತೆ, ಹೊಟ್ಟೆ ಹಸಿವು ಶುರುವಾಗುತ್ತೆ, ಬಾಯಾರಿಕೆ ಆಗಕ್ಕೆ ಶುರುವಾಗುತ್ತೆ. 6ನೇ ತಿಂಗಳಲ್ಲಿ ಸಂಚಲನ ಮಾಡಕ್ ಶುರುವಾಗುತ್ತೆ ಗರ್ಭಾಶಯದಲ್ಲಿ, ಆ ಕಡೆ ಈ ಕಡೆ ಮಗು. ಅಲ್ಲಿಂದ ಗರ್ಭದಲ್ಲಿರ್ತಕ್ಕಂಥ ಆ ಕೂಸನ್ನ ತಾಯಿಯ ಗರ್ಭದೊಳಗಿರುವ ಅಣುರೂಪದ ಕ್ರಿಮಿ ಕೀಟಗಳು ಕಚ್ಚಿ ಕಚ್ಚಿ ನೋಯಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಆ ಮಗುನ. ಆ ಬಾಧೆಯನ್ನ ಸಹಿಸಲಾರದೆ ಮೃದು ಮಧುರವಾದ ಗರ್ಭಸ್ಥ ಮಗು ಪ್ರಜ್ಞೆ ತಪ್ಪುತ್ತೆ. ಅದನ್ನ ನಾವು ನಿದ್ರಾವಸ್ಥೆ ಅಂತ ಕರಿತೀವಿ. ನಾವ್ ಅನ್ಕೊಳ್ತೀವಿ ಮಗು ಮಲಗಿದೆ ಅಂತ. ಆದ್ರೆ ಒಳಗಡೆ ಇರ್ತಕ್ಕಂಥ ಕ್ರಿಮಿ ಕೀಟಗಳು ಕಚ್ಚಿ ಆ ಮಗು ನೋವನ್ನ ತಾಳಲಾರದೆ ನಿದ್ರೆಗೆ ಜಾರತ್ತೆ. ಮತ್ತೆ ಎಚ್ಚೆತ್ಕೊಳ್ಳುತ್ತೆ. ತಾಯಿ ಊಟ ಮಾಡ್ತಾಳೆ. ಉಪ್ಪು, ಹುಳಿ, ಖಾರ ಎಲ್ಲ ಮಗುವಿನ ದೇಹಕ್ಕೆ ಸೋಕಿ ಮತ್ತಷ್ಟು ನೋವಾಗುತ್ತೆ. ಈಗ ಮಗು ದೊಡ್ಡದಾಗ್ತಾ ಇದೆ. ಮಗು ದೊಡ್ಡದಾಗ್ತಾ ಆಗ್ತಾ ಗರ್ಭಾಶಯ ಬಿಗಿ ಆಗ್ತಾ ಇದೆ. ತಾಯಿಯ ಕರುಳಿನ ಬಂಧನ ಬೇರೆ. ಗರ್ಭದ ಮಗು ಮಾಂಸದ ಮುದ್ದೆಯಂತೆ ಒದ್ದಾಡ್ತಿರುತ್ತೆ. 7ನೇ ತಿಂಗಳು ಸುಖ ದುಃಖಗಳ ಅರಿವು ಆ ಜೀವಕ್ಕೆ ಉಂಟಾಗುತ್ತೆ. ಜನ್ಮಾಂತರಗಳ ನೆನಪಾಗ್ಲಿಕ್ಕೆ ಶುರುವಾಗುತ್ತೆ ಮಗುಗೆ. ಹೀಗೆ 9 ತಿಂಗಳು ಗರ್ಭ ಬಂಧನದ ಬಿಕ್ಕಟ್ಟಲ್ಲೇ ಒಳಗಡೆ ಅದು ಸುತ್ತಾ ಇರುತ್ತೆ. ಪ್ರಸೂತಿಯ ಸಮಯ ವಾಯುದೇವನ ಆಶೀರ್ವಾದದೊಂದಿಗೆ ಆ ಜೀವ ತಲೆ ಕೆಳಗಾಗುತ್ತೆ. ವಿಚಿತ್ರ ಕಷ್ಟದಿಂದ ಅಂತೂ ತಾಯಿಯ ಗರ್ಭದಿಂದ ಆ ಮಗು ಹೊರಗಡೆ ಬಂದೇ ಬಿಡ್ತು. ಹೊರಗಡೆ ಬಂದಂತಹ ಮಗು ಭೂಸ್ಪರ್ಶವಾದ ತಕ್ಷಣ ಎಲ್ಲ ಜ್ಞಾನ ಹೊರಟೋಗುತ್ತೆ. ಕೇವಲ ಶಿಶುವಾಗುತ್ತೆ. ಶೈಶವ, ಬಾಲ್ಯ, ವಿದ್ಯಾರ್ಥಿ, ಯುವಕ, ಯುವತಿ, ಸುಂದರ ಸುಂದರಿ, ಮದುವೆಯ ಬಂಧನ, ಗೃಹಸ್ಥ, ಸಂಪಾದನೆ, ನಿವೃತ್ತಿ, ವೃದ್ಧಾಪ್ಯ, ವೃದ್ಧಾಶ್ರಮ, ಹೀಗೆ ಆ ಮಗುವಿನ ಜೀವನ ಚಕ್ರ ಮುಂದುವರಿಯುತ್ತೆ. ಚರ್ಮ ಸುಕ್ಕಾಗುತ್ತೆ, ನೆನಪು ಜೀರ್ಣಶಕ್ತಿ ಕ್ಷೀಣಿಸುತ್ತೆ, ಸಕಲ ರೋಗಗಳು ಆವರಿಸುತ್ತೆ, ಒಂದೊಂದೇ ಅಂಗಾಂಗ ವಿಫಲವಾಗುತ್ತೆ. ಸಾಯುವ ಕ್ಷಣದಲ್ಲಿ ಉಸಿರು ನಿಂತು ಹೊರಟೋಗ. ಇದನ್ನ ಕಪಿಲ ದೇವಹೂತಿ ಹೇಳ್ತಾ, ನೋಡಮ್ಮ ಹೀಗಾಯ್ತಮ್ಮ ಒಂದು ಸೃಷ್ಟಿ. ಇದ್ರ ಮಧ್ಯೆ ದೇವರ ಭಕ್ತಿ, ನಾವು ಸೇವೆ, ಸಾರ್ಥಕತೆ ಅಂತ ನಾವೇನ್ ಮಾಡ್ತೀವಲ್ವಾ, ಇದು ಮಾತ್ರ ಉಳಿಯುತ್ತೆ. ಇದನ್ನೆಲ್ಲ ಕೇಳಿಬಿಟ್ಟು ದೇವಹೂತಿಗೆ ವೈರಾಗ್ಯ ಮೂಡ್ಬಿಡ್ತು. ಮಗನೇ,
ಇಂತಹ ಒಂದು ಕರ್ಮಬಂಧನದಲ್ಲಿ ಮನುಷ್ಯನ ಜೀವನ ನಡೆಯುತ್ತಾ, ನನಗೆ ಸಾಕು, ನಾನು ತಪಸ್ಸಿಗೆ ಹೋಗ್ಬಿಡ್ತೀನಿ ಅಂತ ದೇವ ಯಾರೋ ಹೋನಿ ಹೋಗ್ಬಿಟ್ಲು ದೇವಹೂತಿ, ವೈರಾಗ್ಯ ಬಂದ್ಬಿಡ್ತು. ಯೋಗ ಶಕ್ತಿಯಿಂದ ನೀರಾಗಿ ನದಿಯಾಗಿ ಹರಿತಾಳೆ. ಆ ಸ್ಥಳವೇ ಮಾತೃಗಯ ಅಂತ ಕರಿತೀವಿ. ಇವತ್ತಿಗೂ ಕೂಡ ಮಾತೃಗಯವನ್ನ ಸದ್ಗತಿ ನೀಡ್ತಕ್ಕಂಥ ಕ್ಷೇತ್ರ ಅಥವಾ ಸಿದ್ಧಪುರಿ ಅಂತ ಕೂಡ ಕರೀತಾರೆ. ನಾನು ಯಾಕೆ ನಿಮ್ಗೆ ಹೇಳ್ದೆ ಗೊತ್ತಾ ಇದನ್ನೆಲ್ಲ? ಭಗವಂತನೇ ಕಪಿಲನಾಗಿ ಬಂದು ತನ್ನ ತಾಯಿಗೆ ಸತ್ಯವನ್ನ ತಿಳಿಸಿದ್ರು. ಹಾಗೊಂದ್ ಮಾತು ಹೇಳಿದ್ರು ನೋಡಮ್ಮ, ಮೊದಲು ನೆನಪಾಗೋದೇ ತಾಯಿ ಪ್ರತಿಯೊಬ್ಬರಿಗೂ ಕೂಡ ಭೂಮಿ ಮೇಲೆ ಬಂದಿದ ತಕ್ಷಣ. ನಮ್ಮ ಸಾಧನೆಗೆ ಕಾರಣಲಾದಂತವಳು ತಾಯಿ. ನಾನು ಗರ್ಭದೊಳಗಿದ್ದಾಗ ನೀ ನನ್ನನ್ನ ಹೊತ್ತು ಬಾರ ಅಂತ ಅನ್ಕೊಳ್ದೆ ನಗನಗತ ನೋವನ್ನ ಅನುಭವಿಸ್ದೆ. 9 ತಿಂಗಳು ತಾಯಿಯ ಗರ್ಭದಲ್ಲಿ ಇದ್ರೂ ಕೂಡ ಆ ತಾಯಿ ನಮಗೋಸ್ಕರ ಇಡೀ ಜೀವನ ಒದ್ದಾಡ್ತಾಳೆ. ನಿದ್ದೆ ಸುಖ ಎಲ್ಲವನ್ನ ತ್ಯಾಗ ಮಾಡ್ತಾಳೆ. ನಿನ್ನ ಗರ್ಭದಲ್ಲಿ ಇರ್ಬೇಕಾದ್ರೆ ನನ್ನ ದುರ್ಗಂಧ, ಮಗುವಾಗಿ ನಾನು ಹೊರಬಂದ ಮೇಲೆ ಮಲಮೂತ್ರ ಏನು ಮಾಡಿದ್ರೂ ಕೂಡ ಸಹಿಸ್ಕೊಂಡಿರ್ತಾಳೆ. ಕಾರಣ ಭಗವಂತ ಸ್ತ್ರೀಯರಲ್ಲಿ ಅಂತಹ ಭಾವನೆಯನ್ನ ಕೊಟ್ಟಿರ್ತಾನೆ, ಸಹಿಸುವ ಭಾವನೆಯನ್ನ ಕೊಟ್ಟಿರ್ತಾನೆ. ಅರ್ಥ ಮಾಡ್ಕೋಬೇಕು ನಾವು. ಆದ್ರೆ ನಾವೇನ್ ಮಾಡ್ತೀವಿ? ಕಲಿಯುಗದಲ್ಲಿ ಎಲ್ಲಾ ರೀತಿಯ ಬಂಧನಗಳಿಗೆ ಒಳಗಾಗಿ ಇವತ್ತು ಎಲ್ಲವನ್ನ ಮರೆತು ಬಿಡ್ತೀವಿ. ಕರ್ಮ ಬಂಧನದಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ಪರಮಾತ್ಮ ಮುಂದೆ ಕಲಿಯುಗ ಇರುವ ತನಕ ಪ್ರತಿಯೊಬ್ಬರಿಗೂ ಕೂಡ ಪಾಠ ಆಗಬೇಕು ಅಂತ ಅರ್ಜುನನ ಮೂಲಕ ಇಡೀ ಲೋಕಕ್ಕೆ ಸಾರಿದಂತಹ ಸಂದೇಶವೇ ಭಗವದ್ಗೀತೆ. ಅದನ್ನ ಬೇರೆ ಬೇರೆ ಯೋಗಗಳನ್ನ ಮಾಡಿದ್ರು. ಅರ್ಜುನ ವಿಷಾದ ಯೋಗ, ಅದು ಅರ್ಜುನ ವಿಷಾದ ಯೋಗ ಅಲ್ಲ, ಅದು ನಮ್ಮ ವಿಷಾದ ಯೋಗ. ನಾವು ವಿಷಾದದಿಂದ ಕೂತಿದ್ದೇವೆ, ಪರಮಾತ್ಮ ಬೋಧನೆ ಕೊಡ್ತಾನೆ. ಸಾಂಖ್ಯ ಯೋಗ, ಕರ್ಮಯೋಗ, ಹೀಗೆ ಒಂದೊಂದು ಯೋಗದಲ್ಲೂ ಪರಿಪೂರ್ಣತೆಯನ್ನು ಹೇಳ್ತಾ ಹೋಗ್ತಾನೆ ಪರಮಾತ್ಮ. ವ್ಯಾಸರು ಭಗವದ್ಗೀತೆನ ಬರೆದ್ರು. ಆದ್ರೆ ನಾವು ಭಗವದ್ಗೀತೆಯಲ್ಲಿ ನೋಡಿರೋ ಹಾಗೆ ಭೀಷ್ಮರು ಧರ್ಮರಾಯನಿಗೆ ಧರ್ಮವನ್ನ ಬೋಧಿಸ್ತಾರೆ. ಆಗ ಭಗವದ್ಗೀತೆಯ ಕೆಲವು ಅಂಶಗಳನ್ನ ಹೇಳ್ತಾರೆ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ಅರ್ಜುನನಿಗೆ ಬೋಧಿಸಿದ್ರೂ ಕೂಡ ಅದು ಭೀಷ್ಮರವರೆಗೂ ತಲುಪಿದೆ ಅಂದ್ರೆ ಅವರ ಅಂತರ್ಶಕ್ತಿಯಿಂದ. ಅಷ್ಟೆಲ್ಲಾ ಕೇಳಿದ್ಮೇಲೂ ಅರ್ಜುನ ಎಷ್ಟೋ ಬಾರಿ ತಪ್ಪು ಮಾಡ್ತಾನೆ. ಸ್ವತಃ ಕೃಷ್ಣನೇ ಚಕ್ರ ಹಿಡಿಯುವಾಗ ಮಾಡ್ಬಿಡ್ತಾನೆ. ಯಾಕೆ? ಅವನ್ ಕೇಳಿರ್ಲಿಲ್ವಾ? ಭಗವಂತ ಹೇಳಿದ್ರು ಕೂಡ ಅವನ ಮಾತನ್ನ ಕೇಳಿ ತಲೆ ತಗ್ಗಿಸಿ ಯಾಕೆ ನಿಂತಿದ್ದ? ಹಾಗಾದ್ರೆ ನಾವುಗಳು ಭಗವದ್ಗೀತೆ ಬಗ್ಗೆ ಗೊತ್ತಿದ್ರು ಕೂಡ ತಪ್ಪು ಮಾಡ್ತಾ ಇದ್ದೀವಲ್ವಾ? ಅವತ್ ಅರ್ಜುನ ಮಾಡಿದ ತಪ್ಪ ಇವತ್ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅವತ್ತೇ ಪರಮಾತ್ಮ ತೋರಿಸ್ತಾ, ಖುದ್ದಾಗಿ ನಾನೇ ಹೋಗಿ ಎಲ್ಲ ಹೇಳ್ಕೊಟ್ಬಿಟ್ರು ನೀವು ತಪ್ಪು ಮಾಡೋದನ್ನ ನಿಲ್ಸಲ್ಲ. ಹಾಗೆ ಮಾನವರು ಕೂಡ ಇವತ್ತೆಲ್ಲ ಭಗವದ್ಗೀತೆ ಕೇಳಿ ನಾಳೆ ಆಗಿದ ತಕ್ಷಣ ಎಲ್ಲ ಮರ್ತು ಮತ್ತದೇ. ಅದಕ್ಕೆ ಏನ್ ಮಾಡ್ತಾ ಇರ್ಬೇಕು? ಪುನರುಚ್ಚಾರಣೆ, ಪುನರ್ಮನನ, ಮತ್ತೆ ಮತ್ತೆ ಕೇಳ್ತಾ ಇರ್ಬೇಕು. ಭಾಗವತವನ್ನ ಓದಬೇಕು. ಭಗವದ್ಗೀತೆಯ ಅರ್ಥವನ್ನ ಓದಿ ಬದಲಾವಣೆಯನ್ನು ಶುರು ಮಾಡ್ಕೋಬೇಕು. ಪರಮಾತ್ಮ ನಂಗೆ ಆಗ್ತಾ ಇಲ್ಲ ಅಂತ ಭೂಮಿ ಮೇಲೆ ಕುಸಿದ್ ಬೀಳ್ತಾನಲ್ಲ ಅರ್ಜುನ, ಆಗ ಬಂದು ಪರಮಾತ್ಮ ಸ್ವತಃವಾಗಿ ಅವನ ಎಲ್ಲ ಪ್ರಶ್ನೆಗಳು ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಅದೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದ್ರೆ ಕರ್ಮಯೋಗದಲ್ಲಿ ಪರಮಾತ್ಮ ಬಹಳ ವಿಶೇಷವಾಗಿ ಹೇಳ್ತಾನೆ. ಅರ್ಜುನ ಕೇಳ್ತಾನೆ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಕೇಶವ, ಬುದ್ಧಿ ಅಂತಕ್ಕಂಥದ್ದು ಮನುಷ್ಯನ ಬುದ್ಧಿ. ಹಾಗಾದ್ರೆ ನಾವು ಮಾಡೋ ಕರ್ಮಕ್ಕಿಂತಲೂ ತುಂಬಾ ಚೆನ್ನಾಗಿದೆ ಅನ್ನೋದಾದ್ರೆ ಯಾಕೆ ಈ ಯುದ್ಧದಲ್ಲಿ ನಾನು ತೊಡಗಿಸ್ತಾ ಇದ್ಯಾ? ಈಗ ನನಗ್ ಬುದ್ಧಿ ಇದ್ದಿದ್ರೆ ನನ್ ಬುದ್ಧಿ ಪ್ರಕಾರ ಹೇಳ್ತಾ ಇದ್ದೀನಿ ನಾನು ಯುದ್ಧ ಮಾಡಕ್ ನಂಗೆ ಇಷ್ಟ ಇಲ್ಲ ಅಂತ. ಹಾಗಾದ್ರೆ ಬುದ್ಧಿಗಿಂತ ಕರ್ಮ ದೊಡ್ಡದಾ, ಕರ್ಮಕ್ಕಿಂತ ಬುದ್ಧಿ ದೊಡ್ಡದಾ?
ನಮಗೂ ಅನುಮಾನ ಇದೆ. ನೀನ್ ಯುದ್ಧ ಮಾಡು ಅಂತ ಇದ್ಯಾ, ಯುದ್ಧ ನೀನ್ ಮಾಡ್ತಾ ಇಲ್ಲ ನಾನ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಿ, ಯಾವ ಮಾತು ನಂಬೇಕು ನಾವು? ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡಪ್ಪ, ಬುದ್ಧಿ ಅಂತಕ್ಕಂಥದ್ದು ಪರಮಾತ್ಮ ಕೊಡಲ್ಲ. ಅರ್ಥ ಮಾಡ್ಕೊ. ಕರ್ಮವನ್ನ ಮಾಡುವಂತ ನಿನಗೆ ಕೆಲಸವನ್ನ ಕೊಡ್ತಾನೆ, ಕಾಯಕವನ್ನ ಕೊಡ್ತಾನೆ. ಜೀವನದಲ್ಲಿ ಇಂತಹ ಘಟ್ಟಗಳನ್ನ ದಾಟು ಅಂತ ಹೇಳ್ತಾನೆ. ಮನುಷ್ಯ ಆ ಕರ್ಮವನ್ನ ಮಾಡ್ತಾ ಮಾಡ್ತಾ ಸ್ವಬುದ್ಧಿ, ಸ್ವಪ್ರೇರಣೆಯನ್ನ ಬೆಳೆಸ್ಕೊಳ್ತೇವೆ. ನಾನು ಓಟಗಾರನಾಗ್ಲಿ ಅಂತ ಪರಮಾತ್ಮ ಹಾಗಾದ್ರೆ ಹಣೆಯಲ್ಲಿ ಬರ್ದಿದ್ನಾ? ಅಥವಾ ಒಬ್ರನ್ನ ನಾನು ಕೊಲೆ ಮಾಡ್ಬೇಕು ಅಂತ ಪರಮಾತ್ಮ ನನ್ನ ಹಣೆಯಲ್ಲಿ ಬರ್ದಿರ್ತಾನ? ಒಬ್ರ ಮನಸ್ಸನ್ನ ನೋಯಿಸ್ಬೇಕು, ಒಬ್ರ ಕಣ್ಣಲ್ಲಿ ನೀರ್ ಹಾಕ್ಸು ನೀನು ಅಂತ ಪರಮಾತ್ಮ ಬರ್ದಿರ್ತಾನ? ಹಾಗಾದ್ರೆ 70 ವರ್ಷದ ಆಯುಷ್ಯದಲ್ಲಿ ನಾವ್ ಎಷ್ಟು ದಿನಗಳು ಬರುತ್ತೆ? ವರ್ಷಕ್ಕೆ 365 ದಿನ ಇಂಟು 70 ವರ್ಷ ಅಂತ ಹಾಕೋಬಿಟ್ರೆ ಒಂದು ದಿವಸದಲ್ಲಿ 100 ಘಟನೆ ನಡೆಯುತ್ತೆ. ಅಷ್ಟನ್ನು ಪರಮಾತ್ಮ ಬರ್ದು ಕಳಿಸ್ತಾನ ಪ್ರತಿಯೊಬ್ಬರಿಗೂ. ಇವತ್ತೇನೋ ಮನ್ಸಿಗೆ ದುಃಖ ಆಯ್ತು ಅಂದ್ರೆ ನೀನ್ ಪರಮಾತ್ಮಂದ ದಯೆ ಅಂತೀವಿ, ಅಥವಾ ಹಣೆ ಬರ ಅಂತೀವಿ, ಅಥವಾ ವಿಧಿ ಬರಹ ಅಂತೀವಿ. ಹಾಗಾದ್ರೆ ಇಷ್ಟನ್ನು ಯಥಾವತ್ತಾಗಿ ಬರೀಲಿಕ್ಕೆ ಸಾಧ್ಯನ ಭಗವಂತ? ಯೋಚನೆ ಮಾಡಿ ನೀವೇ. ಅವ್ನ್ ಬರೆಯೋದೈದೆ. ಹೇಗೆ ಹುಟ್ತೀವಿ, ಹೇಗ್ ಸಂಪಾದನೆ ಮಾಡ್ತೀವಿ, ಹೇಗಿರ್ತೀವಿ, ಹೇಗ್ ಹೋಗ್ತೀವಿ, ತಮ್ಮ ಮರಣಂಚ ಅಂತ ಅದೊಂದಿದೆ. ಹುಟ್ಟೋದು, ಸಾಯೋದು, ದುಡಿಯೋದು, ವಿದ್ಯೆ ಅಂತಕ್ಕಂಥದ್ನ ಒಂದ್ 5 ರೇಖೆ ಬರತ್ ಕಳಿಸ್ತಾನಂತೆ. ಇದ್ರ ಮಧ್ಯೆ ಎಲ್ಲ ಬರ್ಕೊಳ್ಳೋದು ನಾವೇ. ನಮ್ಮ ಕೈಲೇ ಪೆನ್ ಕೊಟ್ಬಿಟ್ಟಿದ್ದಾನೆ ಅವನು. ಪೆನ್ಸಿಲ್ ಆದ್ರೆ ಅಳಿಸ್ಬೋದಿತ್ತು, ಇದು ಪೆನ್ನು ಅಳ್ಸಕ್ಕಾಗಲ್ಲ. ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಬರೆಯಕ್ಕಿನ್ನ ಮುಂಚೆ 10 ಸಲ ಯೋಚನೆ ಮಾಡಿ, ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ, ಮಾತಾಡಕ್ಕಿಂತ ಮೊದಲು 10 ಸಲ ಯೋಚನೆ ಮಾಡಿ, ಕರ್ಮ ಮಾಡೋದಕ್ಕಿಂತ ಮೊದಲು 10 ಸಲ ಯೋಚನೆ ಮಾಡಿ. ಗೊತ್ತು ಅದು ನಿಮಗ್ ತಪ್ಪು ಅಂತ, ಆದ್ರೂ ಮಾಡ್ತಾ ಇದೀವಿ. ಕಾರಣ ಆ ಒಂದು ಕಲಿಯ ಪ್ರಭಾವದಿಂದ. ಎಷ್ಟ್ ಹೇಳಿದ್ರು ಕೂಡ ಕೇಳಲ್ಲ. ಪರೀಕ್ಷಿತನ ಕತೆ ಬರುತ್ತೆ, ಕಲಿ ನಿಗ್ರಹ ಮಾಡ್ತಾನೆ. ಪರೀಕ್ಷಿತ ರಾಜ ಮಹಾಭಕ್ತ, ತೇಜಸ್ವಿ, ರಾಜ್ಯಭಾರ ಮಾಡ್ತಾ ಇರ್ತಾನೆ. ಉತ್ತರನ ಪುತ್ರಿ ಇರಾವತಿಯನ್ನ ಮದುವೆ ಆಗ್ತಾನೆ. ಜನಮೇಜಯ ಮುಂತಾದ 4 ಜನ ಮಕ್ಕಳು ಕೂಡ ಹುಡ್ತಾರೆ. ದಿಗ್ವಿಜಯ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಕಲಿ ನಿಗ್ರಹಕ್ಕೋಸ್ಕರ ರಥವನ್ನ ಏರಿ ಹೊರಟಿದ್ದ. ಅವನ ಕಡೆಗೆ ಒಂದು ದೃಶ್ಯ, ವೃಷಭಾಕಾರವನ್ನ ಧರಿಸಿ 3 ಕಾಲುಗಳನ್ನ ಕಳೆದುಕೊಂಡು ಒಂಟಿ ಕಾಲಲ್ಲಿ ನಿಂತಿದ್ದ ಧರ್ಮದೇವತೆಯನ್ನ ನೋಡ್ತಾನೆ. ವೃಷಭಾಕಾರ ಅಂದ್ರೆ ಒಂದು ಹಸು. ಹಸುಗೆ 3 ಕಾಲಿಲ್ಲ, ಒಂದೇ ಕಾಲು. ಕರುವನ್ನು ಕಳೆದುಕೊಂಡು ಕಣ್ಣೀರನ್ನು ಸುರಿಸ್ತಾ ಇದೆ. ಈ ರಾಜ ಸಮಾಧಾನವನ್ನ ಮಾಡ್ತಾ ಇದ್ದಾನೆ. ಧರ್ಮದೇವತೆಗೆ ಏನ್ ದುಃಖ ಅಂತ ಕೇಳ್ತಾ ಇದ್ದಾನೆ. ಆಗ ಆ ಮಾತೆ ಹೇಳ್ತಾಳೆ, ಕೃಷ್ಣ ಪರಂಧಾಮಕ್ಕೆ ಹಿಂತಿರುಗಿದಾಗ ಅವನು ಹೋದಾಗೆ ಅವನ ಜೊತೆ ಎಲ್ಲ ಸದ್ಗುಣನು ಹೊರಟೋಯ್ತು. ಕೃಷ್ಣನ್ ಜೊತೆ ಸತ್ಯ, ಶೌಚ, ದಯೆ, ಸಹನೆ, ತ್ಯಾಗ, ಸಂತೋಷ, ಸಾತ್ವಿಕತೆ, ನಿರ್ಮೋಹ, ಜ್ಞಾನ, ವೈರಾಗ್ಯ, ಸ್ವಾತಂತ್ರ್ಯ, ಕಾಂತಿ, ಏನೇನಿದ್ಯೋ ಎಲ್ಲ ಹೊರಟೋಯ್ತು. ಯಾಕಂದ್ರೆ ಎಲ್ಲದಕ್ಕೂ ಮೂಲ ಪ್ರಭುವಾಗಿದ್ದವನೇ ಅವನು. ಅವನು ಹೋಗಿದ ತಕ್ಷಣ ಭೂಲೋಕ ಕಾಂತಿಹೀನವಾಗಿದೆ, ಭೂಮಾತೆ ಹೇಳ್ತಾ ಇದ್ದಾಳೆ. ಇಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಲಕ್ಷ್ಮೀ ನಿವಾಸನಾದ ಶ್ರೀನಿವಾಸನ ದರ್ಶನವಿಲ್ಲದೆ ಕಲಿಬಾಧೆಯಿಂದ ಒದ್ದಾಡ್ತಿದ್ದೀನಿ ಅಂತ ಭೂಮಾತೆ ಹೇಳ್ತಾಳಂತೆ. ಧರ್ಮದೇವತೆಯ 4 ಕಾಲುಗಳಾದ ತಪಸ್ಸು, ಶೌಚ, ದಯಾ, ಸತ್ಯ, ಈ 4ರಲ್ಲಿ ಕೇವಲ ಸತ್ಯ ಅಂತಕ್ಕಂಥ ಕಾಲೊಂದು ಮಾತ್ರ ಉಳ್ಕೊಂಡಿದೆ. ಈ ಸತ್ಯದ ಪಾದವನ್ನ ಮುರಿದು ಹಾಕಬೇಕು ಅಂತ ಕಲಿ ಕಾಯ್ತಾ ಇದ್ದಾನೆ. ಅವನನ್ನು ಹುಡುಕಿ ಸಾಯಿಸ್ಬಿಡ್ತೀನಿ ಅಂತ ಹೋದ ಪರೀಕ್ಷಿತ ಕಲಿಪುರುಷ ನೋಡ್ತಾನೆ, ಕತ್ತಿಯನ್ನ ಹೆತ್ತತಾನೆ. ಆಗ ಕಲಿ ರಾಜನ ಕಾಲಿಗೆ ಬಿದ್ದು ನನ್ನನ್ನು ಕೊಲ್ಲಬೇಡ, ನಾನ್ ಶರಣಾಗ್ತಾ ಇದ್ದೇನೆ. ನಿನ್ ತಾತಂದಿರು ಕೆರಣಾದವರಿಗೆ ಪ್ರಾಣ ಭಿಕ್ಷೆ ಕೊಡ್ತಾ ಇದ್ರು, ಅಂತಹವರ ಮೊಮ್ಮಗ, ಕೊಲ್ಲಬೇಡ. ಕಲಿಯ ಈ ಬುದ್ಧಿವಂತಿಗೆ ಮಾತಿಗೆ ಪರೀಕ್ಷಿತ ಒಪ್ಲಿಲ್ಲ. ನಾನಿನ್ ಕೊಲ್ತೀನಿ ಅಂತಾನೆ. ಅಥವಾ ಜೀವಂತವಾಗಿ ಬದುಕಿಸ್ತೀನಿ, ರಾಜ್ಯದಲ್ಲಿ ನಿನಗೆ ಸ್ಥಳವಿಲ್ಲ, ಗಡಿಪಾರು ಮಾಡ್ತಾ ಇದ್ದೇನೆ, ಹೊರಟೋಗು ಅಂದ್ಬಿಟ್ಟ. ಆಗ ಕಲಿ ಹೇಳ್ತಾನೆ, ಸರಿ ಹೋಗ್ತೀನಪ್ಪ, ಆದ್ರೆ ನನ್ಗಿರ್ಲಿಕ್ಕೆ ಒಂದು ಸ್ಥಾನವನ್ನ ಕೊಡ್ತೀಯ ನೀನು. ಒಂದೇಕೆ 4 ಸ್ಥಾನ ಕೊಡ್ತೀನಿ ಕಲಿ. ಯಾವ 4 ಸ್ಥಾನ? ಜ್ಯೂತ, ಮದ್ಯಪಾನ, ದುಷ್ಟ ಸ್ತ್ರೀಯರ ಸಹವಾಸ, ಜೂಜು ಅಥವಾ ಹಿಂಸೆ, ಈ 4ರಲ್ಲಿ ನಿನಗೆ ಸ್ಥಾನ ಕೊಡ್ತೀನಿ. ಹೋಗು,
ಇನ್ನೊಂದು ಬೇಕಾ? ಬಂಗಾರದಲ್ಲಿ ಸ್ಥಾನವನ್ನ ಕೊಟ್ಟ. ಇಷ್ಟು ಸಾಕಾಗಿತ್ತು ಕಲಿಗೆ. ಅಸತ್ಯ, ಮದ, ಕಾಮ, ರಾಗ, ದ್ವೇಷಗಳನ್ನ ಬೆಳೆಸಕ್ ಶುರು ಮಾಡಿದ ಮನುಷ್ಯರ ಮಧ್ಯೆ ಬಂಗಾರ ಅಂದ್ರೆ ಹಣ ಕೂಡ ಆಗುತ್ತೆ. ಹಣಕ್ಕೋಸ್ಕರ, ಹಣ ಸಂಪಾದನೆಗೋಸ್ಕರ ಯಾವ ಕಾರ್ಯಕ್ಕೂ ಇಳಿಯುವ ಮಟ್ಟಕ್ಕೆ ಮನುಷ್ಯರು ಹೋದಾಗ ಅಲ್ಲೆಲ್ಲ ಕಲಿಪ್ರಭಾವ ಶುರುವಾಯಿತು. ಅಲ್ಲಿಂದ ಶುರುವಾದದ್ದು ಇಂದಿಗೂ ನಿಂತಿಲ್ಲ, ಅದ್ ನಿಲ್ಲೋದೂ ಇಲ್ಲ. ಸೂರ್ಯ ಚಂದ್ರರು ಇರೋದು ನಿಜ ಆದ್ರೆ, ನಾವೆಲ್ಲ ಇರೋದು ನಿಜ ಆದ್ರೆ, ಅದು ಇರೋದು ನಿಜ, ಅದಿದ್ದೇ ಇರುತ್ತೆ. ಎಲ್ಲಿ ತನಕ ಅಂದ್ರೆ ನಮ್ಮೆಲ್ಲರ ಅಂತ್ಯವಾಗುವ ತನಕ. ಇದರ ಮಧ್ಯೆ ಪಾಪ ಪುಣ್ಯ ಯಾವುದು, ಒಳ್ಳೇದ್ಯಾವುದು, ಕೆಟ್ಟದ್ಯಾವುದು, ನಾವೆಲ್ಲ ಒದ್ದಾಡ್ತಾ ಇದ್ದೀವಿ ವಿಲವಿಲ ಅಂತ. ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸ್ವತಃ ಭಗವಂತ ಬಂದು ಪ್ರವಚನವನ್ನ ಕೊಟ್ಟರೂ ಕೂಡ ಗೊಂದಲಕ್ಕೀಡಾಗ್ತೀವಿ. ಗಾಂಧಾರಿಗಷ್ಟೆಲ್ಲ ಬುದ್ಧಿವಾದ ಹೇಳಿದ್ರು ಕೂಡ ಅವಳು ಕೇಳ್ದೆ ಶಾಪವನ್ನ ಕೊಟ್ಲು. ಹಾಗೆ ಅಲ್ವಾ ನಾವು? ಎಲ್ಲ ಗೊತ್ತಿದ್ರು ಕೂಡ ಕಣ್ಣೀರನ್ನ ಹಾಕ್ತಾ ಹೆಣ್ಮಕ್ಳು ಶಾಪ ಹಾಕ್ತಿರ ಪರಮಾತ್ಮನಿಗೆ. ನೀನ್ ಯಾವ ಭಗವಂತ? ಎಲ್ಲಿದ್ಯಾ ಭಗವಂತ? ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ಯಾ? ನಿಜವಾಗ್ಲೂ ನೀನು ಕಣ್ಣಿದ್ಯಾ ಅಂತ ಎಷ್ಟು ಸಲ ಶಾಪ ಹಾಕಿದೀವಿ ನಾವು. ದೇವರೇ ಇಲ್ಲ ಅಂತ ಎಷ್ಟು ಸಲ ಉಚ್ಚರಿಸಿದೀವಿ ನಾವು. ಕಲ್ಲು ಮೂರ್ತಿ ಅಂತ ಎಷ್ಟು ಸಲ ಅನ್ಕೊಂಡಿದ್ದೀವಿ ಮನಸ್ಸಲ್ಲಿ ನಾವು. ಇದೆಲ್ಲವೂ ಕೂಡ ಸತ್ಯವಲ್ಲ ಅಂತ ಅನ್ಕೊಂಡಿದೀವಿ, ಎಲ್ರೂ ಅನ್ಕೊಂಡಿರ್ತೀವಿ. ಇವತ್ತು ಏಕಾದಶಿ ಅಂತ ದೇವರಿಗೆ ತುಳಸಿ ಇಟ್ಟು ಪೂಜೆ ಮಾಡಿರ್ಬೋದು. ಯಾವತ್ತಾದ್ರೂ ನಿಮ್ ಕಣ್ಣಲ್ಲಿ ಸಹಿಸಲಾರದ ಕಣ್ಣೀರ್ ಬಂದು ದುಃಖ ಆಗಿದ್ರೆ ಪರಮಾತ್ಮನಿಗೆ ಶಾಪವನ್ನ ಹಾಕಿರ್ತೀವಿ. ಆದ್ರೆ ಇದ್ಯಾವುದಕ್ಕೂ ಕೂಡ ಪರಮಾತ್ಮ ಮರುಪ್ರತ್ಯುತವಾಗಿ ನಮಗ್ ಶಾಪ ಕೊಡಲ್ಲ, ನಗ್ತಾನೆ. ಯಾಕಂದ್ರೆ ಮನುಷ್ಯ ಕರ್ಮ ಬಂಧನದಲ್ಲಿ ಸಿಲುಕಿ ಅದನ್ನ ತಡೆಯಕ್ಕಾಗದೆ ಹತಾಶೆಯಿಂದ ಆಡ್ತಾ ಇರೋ ಮಾತು ಅಂತ ಪರಮಾತ್ಮನಿಗೂ ಕೂಡ ಬಹಳ ಚೆನ್ನಾಗ್ ಗೊತ್ತು. ಸಂಯಮ ಇರ್ಬೇಕು ನಮ್ಮಲ್ಲಿ. ಅದಕ್ಕೆ ಪರಮಾತ್ಮ ಆತ್ಮ ಸಂಯಮ ಯೋಗವನ್ನ ಹೇಳ್ಕೊಡ್ತಾನೆ. ಕರ್ಮ ಫಲವನ್ನ ಆಶ್ರಯಿಸದೆ ಮಾಡ್ಬೇಕಾಗಿರೋ ಕರ್ತವ್ಯವನ್ನ ಯೋಗಿಯಾದ್ರೂ ಮಾಡ್ಬೇಕು, ಸನ್ಯಾಸಿಯಾದ್ರೂ ಮಾಡ್ಬೇಕು. ಸನ್ಯಾಸಿನೂ ಬಿಡಲ್ವಂತೆ ಕರ್ಮ, ಯೋಗಿನೂ ಬಿಡಲ್ವಂತೆ, ಯಾರಾದ್ರೂ ಮಾಡ್ಲೇಬೇಕು. ಈ ಪಾಂಡವರು ಉನ್ನತ ಯೋಗ ಸಿಕ್ಬಿಡ್ತು ಅಂದ್ಬಿಟ್ಟು ಒಳ್ಳೆ ಸಾವ ಬಂತು ಅವ್ರಿಗೆ. ಎಲ್ರೂ ಸೀದಾ ಸ್ವರ್ಗಕ್ಕೆ ಹೋಗ್ಬಿಟ್ರ ಒಂದೇ ಸಲ. ಅವರವರ ಕರ್ಮವನ್ನ ಅನುಭವಿಸಿ ಬರ್ಲಿಲ್ವಾ? ಭಗವಂತ ಜೊತೆಗಿದ್ದ ಅನ್ನೋ ಮಾತ್ರಕ್ಕೋಸ್ಕರ ಅವ್ರಿಗೆಲ್ರಿಗೂ ಕರ್ಮ ಬಿಟ್ಟು ಬಿಡ್ತಾ? ಇವತ್ ತಪಸ್ ಕೂತ್ಕೊಂಡು ರಾಕ್ಷಸ ಭಗವಂತನನ್ನ ಮೆಚ್ಚಿ ವರವನ್ನ ಪಡೆದ. ಆದ್ರೆ ಪ್ರಯೋಜನ ಏನು? ಕಣ್ಣಾರೆ ಪರಮಾತ್ಮನನ್ನ ಕಂಡು ವರವನ್ನ ತಗೊಂಡ್ರು ಕೂಡ ಅವರು ಮಾಡಿದಂತಹ ಪಾಪ ಕರ್ಮಗಳಿಂದ ಅವ್ರಿಗೆ ಎಂತಹ ಸಾವು ಬಂತು? ಅದು ಭಗವಂತನಿಂದನೇ ಬಂತು, ಆದ್ರೆ ಎಂತಹ ಸಾವದು? ಪುಣ್ಯಕರ್ಮವಾದ ಸಾವ. ಬಲಿ ಚಕ್ರವರ್ತಿನ ಇಂದಿಗೂ ಕೂಡ ನೆನಪು ಮಾಡ್ಕೊಳ್ತೀವಿ ನಾವು ವಾಮನ ಅವತಾರದಲ್ಲಿ. ಆಹಾ, ಎಂತಹ ಉತ್ತಮವಾದ ಸಾವು ಅಂತ. ಅದೇ ಮಹಿಷಾಸುರನ ಹಾಗೆ ನೆನಪು ಮಾಡ್ಕೊಳ್ತೀವಿ ಉತ್ತಮವಾದ ಸಾವು ಅಂತ. ಹಾಗೆಯೇ ನಮ್ಮನ್ನ ನಿಮ್ಮನ್ನು ಕೂಡ ಪರಮಾತ್ಮ ಉತ್ತಮರು ಅಧಮರು ಅಂತ ಅನ್ಕೊಳ್ತಾರ ಅನ್ನೋದನ್ನ ನೋಡ್ಬೇಕಾಗತ್ ನಾವು. ಪರಮಾತ್ಮನೇ ಪರಂಧಾಮಕ್ಕೆ ಹಿಂದಿರುಗ್ದ, ಪಾಂಡವರೇ ಪರಂಧಾಮಕ್ಕೆ ಹಿಂದಿರುಗಿದ್ರು. ನಿಮ್ಮ ಕಾಲ, ನನ್ನ ಕಾಲ, ಎಲ್ಲರ ಕಾಲ ಕೂಡ ಪರಂಧಾಮಕ್ಕೆ ಹಿಂದಿರುಗುವ ಕಾಲ ಬರ್ದ್ಬಿಟ್ಟಿದನ್ ದೇವರು. ವೈಕುಂಠ ಏಕಾದಶಿ ದಿವಸ ಹೋಗ್ಬೇಕಾ ಅಥವಾ ಗಾಢ ಅಮಾವಾಸ್ಯೆ ದಿವಸ ಹೋಗ್ಬೇಕಾ ಅನ್ನೋದನ್ನ ಪರಮಾತ್ಮ ಬರ್ದಿದ್ದಾನೆ. ಹಾಗಾದ್ರೆ ಅಮಾವಾಸ್ಯೆ ದಿವಸ ಪರಂಧಾಮಕ್ಕೆ ಹೋದವರು ಹೋಗಲ್ವಾ? ಬೆಳಕಿಲ್ಲ ಅಂತ ಬಿದೋಗ್ತಾರ? ಅಯ್ಯೋ ಪುಣ್ಯಾತ್ಮ ಅಪ್ಪ, ವೈಕುಂಠ ಏಕಾದಶಿ ದಿವಸ ಪ್ರಾಣ ಹೋಯ್ತು. ಅಯ್ಯೋ ಗ್ರಹಣದ ದಿವಸ ಹೋಗ್ಬಿಟ್ರಲ್ಲ ಇವರು. ಸಾವಿಗೆ, ಹುಟ್ಟಿಗೆ, ಗ್ರಹಣಾದಿ ಏಕಾದಶಿಗಳ ಭೇದವಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅಂತ್ಯ ಅಂತಕ್ಕಂಥದ್ದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ಬೋದು. ಇವತ್ತೇ ನಾಳೆ ಅಂತಕ್ಕಂಥದ್ದು ಇಲ್ಲ. ಪ್ರತಿಯೊಂದು ಪುರಾಣಗಳನ್ನ ಕೇಳಿದಿರಲ್ವಾ? ಅದೆಲ್ಲ ಕೇಳಿದ್ಮೇಲೂ ಕೂಡ ನಮ್ಮ ಅನುಮಾನನೇ ಕ್ಲಿಯರ್ ಆಗಲ್ವಲ್ಲ. ಯಾಕೆ? ಯಾಕಂದ್ರೆ ಮನುಷ್ಯ ಮಿದುಳು ಒಂದೇ ಕೊಟ್ಟಿದ್ರು ಕೂಡ ಸಾಮರ್ಥ್ಯ ಅಂತಕ್ಕಂಥದ್ದು ಬೇರೆ ಬೇರೆ ಕೊಟ್ಟಿದ್ದಾನೆ ಅವನಿಗೆ. ಅರ್ಥ ಮಾಡ್ಕೋಬೇಕು ನಾವು. ತುಂಬಾ ವಿಚಾರಗಳಿದೆ ಮಾತಾಡ್ಲಿಕ್ಕೆ. ಅದಕ್ಕೆ ಭಾಗವತದ ಮಹಿಮೆಯನ್ನ ತಿಳ್ಕೋಬೇಕು ನೀವೆಲ್ಲ. ಭಾಗವತವನ್ನ
ಓದ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಹೀಯಾಳಿಸ್ತೀವಿ ನಾವು ಯಾರಾದ್ರೂ ಬೇರೆಯವ್ರನ್ನ ನೋಡಿದ್ರೆ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ರು ಕೂಡ ಭಿಕ್ಷುಕ್ರೆ, ಯಾರು ಸಿರಿವಂತ್ರಲ್ಲ ಇಲ್ಲಿ. ಹೌದು, ಯಾರ ಬಳಿ ಹೋಗಿ ನೀವು ಕೈ ಚಾಚ್ತಾ ಇದ್ರು ಕೂಡ ಪರಮಾತ್ಮ ಹತ್ರ ಕೈ ಚಾಚ್ತಾ ಇದ್ದೀರಲ್ವಾ. ಆ ಆವಂತಿ ದೇಶದಲ್ಲಿ ಒಬ್ಬ ವಿಪ್ರ ಇರ್ತಾನೆ, ಅತಿ ಶ್ರೀಮಂತ, ಆದ್ರೆ ಜಿಪುಣ ಅವನು. ಅತಿ ಶ್ರೀಮಂತ ಆದ್ರೆ ಜಿಪುಣಾಗ್ರೇಸರ ಚಕ್ರವರ್ತಿ. ಹಣ ಶೇಖರಣೆ, ಬಡ್ಡಿ ಲಾಭ ಬರೀ ಇದೆ. ಮನೆ ಯಜಮಾನನಿಗೆ, ಬಂಧು ಬಾಂಧವರಿಗೆ, ಗುರು ಹಿರಿಯರಿಗೆ ಏನು ಕೊಡ್ತಾ ಇರ್ಲಿಲ್ಲ. ಬರೀ ಹಣ ಮಾಡಿಕ್ಬೇಕಷ್ಟೇ ಅವಂದು. ಹಣನೆಲ್ಲ ಭದ್ರವಾಗಿಟ್ಟು ಸಣ್ಣ ಗುಡಿಸಿನಲ್ಲಿ ದರಿದ್ರನಂತೆ ವಾಸ ಮಾಡ್ತಾ ಇದ್ದ. ಹಣ ಖರ್ಚಾಗ್ಬಿಡುತ್ತೆ ಅಂತ, ಜಾಸ್ತಿ ತಿನ್ಬಿಟ್ರೆ ಖರ್ಚಾಗ್ಬಿಡುತ್ತೆ ಅಂತ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇರ್ಲಿಲ್ಲ. ಮನೆ ಜನರಿಗೂ ಸರಿಯಾಗಿ ಊಟ ಹಾಕ್ತಾ ಇರ್ಲಿಲ್ಲ. ಏನ್ ಊರವರೆಲ್ಲ ಇವನ ತಿರಸ್ಕಾರ ಭಾವ. ಏನಿದ್ರೆ ಏನ್ ಪ್ರಯೋಜನ ಬಂತಪ್ಪ ಇವನಿಗೆ? ಹೊಟ್ಟೆ ತುಂಬಾ ಊಟ ಮಾಡಲ್ಲ, ಮೈ ತುಂಬಾ ಬಟ್ಟೆ ಹಾಕಲ್ಲ, ಒಂದ್ ಒಳ್ಳೆ ಮನೇಲಿ ವಾಸಿಸ್ತಾ ಇಲ್ಲ. ಇಷ್ಟು ಶ್ರೀಮಂತಿಕೆಯನ್ನ ಕೊಟ್ರು ಬಟ್ಟ ಬಡವನಂತೆ ಬಂಡವಾಳ ಬಾಳ್ತಾ ಇದ್ನಲ್ಲ. ಛೇ, ದೇವತೆಗಳು ನೋಡ್ಬಿಟ್ರು, ಅಲ್ಲ, ನಾವು ಇವನಿಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟಿದ್ದೇವೆ, ಆದ್ರೂ ದರಿದ್ರನಂತೆ ಬಾಳ್ತಾ ಇದ್ದೀನಲ್ಲ. ಇವನಿಗೆ ಅಂತಹ ಯೋಗವೇ ಬರ್ಲಿ ಅಂತ ಕೊಟ್ಬಿಟ್ರು. ಆಶೀರ್ವಾದನಾದ್ರೂ ಸರಿ, ಶಾಪನಾದ್ರೂ ಸರಿ. ಕೆಲವೇ ದಿನಗಳಲ್ಲಿ ಕಳ್ಳ ಕಾಕರು ಅವನ ಸಂಪೂರ್ಣ ಸಂಪತ್ತನ್ನ ದೋಚ್ಬಿಟ್ರು. ರಾಜರು ಸುಂಕದ ಹೆಸರಿನಲ್ಲಿ ಇದ್ದಿದ್ದು ಕಿತ್ಕೊಂಡ್ಬಿಟ್ರು. ಅತ್ಯಲ್ಪ ಕಾಲದಲ್ಲೇ ಕಾಲಿ ಕೈ ಮಾಡ್ಕೊಂಡ, ಬಡತನದ ಬವಣೆಗೆ ಬಿದ್ದ. ಎಲ್ಲ ಬಂಧು ಬಾಂಧವರು ಅವನನ್ನು ಜರ್ಲಿಕ್ಕೆ ಶುರು ಮಾಡಿದ್ರು. ಇದ್ದಾಗ ₹1 ಕೊಡ್ಲಿಲ್ಲ. ಎಂತಹ ಪರಿಸ್ಥಿತಿ ಬಂತು. ಒದ್ದಾಡ್ದ, ಪಾಪ ಬಹಳವಾಗಿ ನೊಂದ, ಬೆಂದ, ಬೇಸತ್ತು ಕಡೆಗೆ ಪಶ್ಚಾತ್ತಾಪದಿಂದ ದಗ್ಧನಾಗ್ತಾನೆ. ಹಣಕ್ಕಾಗಿ ಅಗಲಿರುಳು ಒದ್ದಾಡ್ತಾನೆ. ಊಟ ನಿದ್ರೆ ಮಾಡ್ಲಿಲ್ಲ. ಇದ್ದಾಗ ದಾನ ಧರ್ಮ ನೀಡ್ಲಿಲ್ಲ. ಈಗ ಯಾರೇನು ದಾನ ಧರ್ಮವನ್ನ ನೀಡ್ತಾರೆ? ಸರಿ, ಇನ್ನಾದ್ರೂ ನನ್ನ ದೇಹಾಭಿಮಾನವನ್ನ ಬಿಟ್ಟು ಸಾಧನೆಯ ದಾರಿ ಹಿಡಿತೀನಿ ಅಂತ ನಿಶ್ಚಯಿಸ್ತಾನೆ. ಕಡೆಗೆ ಭಿಕ್ಷೆ ಎತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಿರ್ಲಿಪ್ತನಾಗೋದ ಅವನು. ಆದ್ರೆ ವಿಧಿ ಅವನ ಬಿಡ್ಲಿಲ್ಲ, ಅಣಗಿಸ್ತಾ ಇದೆ. ಅವನು ದಂಡ, ಕಮಂಡಲು, ಜಪಮಾಲೆ, ಕೊರಳಮಾಲೆ, ವಸ್ತ್ರನೂ ಬಿಡ್ಲಿಲ್ಲ, ಅದನ್ನು ಕದ್ದುಬಿಟ್ರು. ನೋಡಿ, ವಿಧಿ ಅಲ್ಲೂ ಅವನನ್ನ ಬಿಡ್ಲಿಲ್ಲ, ಪರೀಕ್ಷೆ ಮಾಡಕ್ಕೆ ಪ್ರಾರಂಭ ಮಾಡ್ತು. ನೋಡೋಣ, ಈಗ ಏನು ಇಲ್ದೆ ಗತಿಗೆಟ್ಟವನಲ್ವಾ. ನಿನ್ನ ಕೂದ್ಲು, ನಿನ್ನ ರುಂಡದಲ್ಲಿರ್ತಕ್ಕಂಥ ಕೂದ್ಲು, ನಿನ್ನ ಗಡ್ಡ, ನಿನ್ನ ಕೊರಳಲ್ಲಿರ್ತಕ್ಕಂಥ ಮಾಲೆ, ಕಮಂಡಲು, ಇದನ್ನೂ ಬಿಡಲ್ಲ ಅಂತ ಅದನ್ನೂ ಕೂಡ ಕಳ್ಳ ಕಾಕರಿಂದ ದೋಚಿಸ್ಬಿಟ್ರು. ಈಗ ಅವನಿಗೆ ಒಳಗಡೆ ಇರ್ತಕ್ಕಂಥ ಕಣ್ಣು ತೆರಲಿಕ್ಕೆ ಶುರುವಾಯಿತು. ಬದುಕಿನ ನಿಜವಾದ ಅರ್ಥ ಗೋಚರಿಸ್ತು. ಅನುಭವಿಸಿದ್ದೇ ಅನುಭವ ಭಿಕ್ಷು ಗೀತವಾಗಿ ಸ್ಮರಿಸ್ತು. ಹಣ ಸಂಪಾದನೆ ಸುಲಭ ಅಲ್ಲ, ಕಷ್ಟನೂ ಅಲ್ಲ ಅನ್ನೋದು ಅರ್ಥ ಆಯ್ತು. ಗಳಿಸಿದ್ದನ್ನ ಬೆಳೆಸೋದು ಮತ್ತಷ್ಟು ಕಷ್ಟ, ಗಳಿಸಿದ್ದನ್ನ ಉಳಿಸ್ಕೊಳ್ಳೋದು ಕಡು ಕಷ್ಟ ಅಂತ ಅರ್ಥ ಆಯ್ತು. ಹಣ ಮೊದಲಿನಿಂದ ಕಡೆವರೆಗೂ ಯಾಚಿಸುತ್ತೆ, ವೇದಿಸುತ್ತೆ, ತ್ರಾಸ್ ನೀಡುತ್ತೆ, ಆಯಾಸ ನೀಡುತ್ತೆ, ಬುದ್ಧಿ ಕೆಡಿಸುತ್ತೆ, ಪಿಶಾಚಿ ಅಂತ ಅನಿಸ್ಕೊಳ್ಳುತ್ತೆ, ದುರಂಕಾರ ತರಿಸುತ್ತೆ, ವಾಮ ಮಾರ್ಗಕ್ಕೆ ಇಳಿಸುತ್ತೆ, ನಂಬಿಕೆ ಕಳ್ಕೊಳ್ಳುತ್ತೆ, ವಿಶ್ವಾಸ ಕಳ್ಕೊಳ್ಳುತ್ತೆ. ವಿಪರೀತ ಹಣ ಬಂದ್ರೆ ಕೆಟ್ಟ ಚಟಗಳ ದಾಸರಾಗ್ತೀವಿ. ಮನೆಗಳಲ್ಲಿ ಜಗಳ ಹೆಚ್ಚಾಗುತ್ತೆ, ಕದನ ಹೆಚ್ಚಾಗುತ್ತೆ, ಪ್ರೀತಿ ಕಡಿಮೆ ಆಗುತ್ತೆ, ಒಡೆದಾಟ ಶುರುವಾಗುತ್ತೆ. ಸ್ವಂತದವರನ್ನ ದಾಯಾದಿಗಳನ್ನ ವೈರಿಗಳನ್ನಾಗಿ ಮಾಡುತ್ತೆ. ಸ್ನೇಹ ವಿಶ್ವಾಸ ಹೋಗುತ್ತೆ, ಕಡೆಗೆ ನಿತ್ಯ ನರಕದ ಅನುಭವವನ್ನ ಪಡಿಸುತ್ತೆ. ದುಡ್ಡಿನ ಬೆನ್ ಹತ್ತದವನು ಅರ್ಥವೀನ ಆಗ್ಬಿಡ್ತಾನೆ ಅನ್ನೋದು ಸತ್ಯ ಅರ್ಥ ಆಗೋಯ್ತು ಅವನಿಗೆ. ಆ ಭಿಕ್ಷುಕ ಹೇಳ್ತಾ ಇದ್ದಾನೆ, ಪರಮಾತ್ಮ ಏನು ಕೊಟ್ರೆ ಅದನ್ನ, ಎಷ್ಟು ಕೊಟ್ರೆ ಅದನ್ನ ಕೃಷ್ಣಾರ್ಪಣ ಮಸ್ತು ಅಂತ ಇರೋ ಬುದ್ಧಿಲಿ ವಿನಿಯೋಗ ಮಾಡ್ಕೊಂಡು, ಹರಿಧ್ಯಾನ ಮಾಡ್ಕೊಂಡು ನೆಮ್ಮದಿ, ಶಾಂತಿ, ಸಾರ್ಥಕತೆ, ಧನ್ಯತೆ ಕಂಡ್ಕೊಳ್ಳೋದಿದ್ಯಲ್ಲ, ಇದು ನಿಜವಾದ ಜೀವನ. ಉಳಿದಿದ್ದೆಲ್ಲ ಮರೀಚಿಕೆ, ಹೊರಟೋಗ್ಬಿಡುತ್ತದೆ, ಯಾವುದೂ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಕೃಷ್ಣ ಉದ್ಧವನಿಗೆ ಒಂದು ಮಾತು ಹೇಳ್ತಾನೆ, ನಿಯಮ, ಶಮ, ವಿದ್ಯೆ, ಅವಿದ್ಯೆ, ದಮ, ಸುಖ, ದುಃಖ, ದರಿದ್ರ, ಇದೆಲ್ಲ ಮನುಷ್ಯನಿಗೆ ಬಂದು ಹೋಗುವಂತಹ ಕರ್ಮವಿಯೋಗಗಳು. ನಿಯಮ ಅಂದ್ರೆ ಸಹನೆ, ಜಪ, ಅತಿಥಿ ಸತ್ಕಾರ.
ಕ್ಷಮ ಅಂದ್ರೆ ಇಂದ್ರಿಯ ನಿಗ್ರಹ, ವಿದ್ಯೆ ಅಂದ್ರೆ ಅಜ್ಞಾನಿಗಳಿಗೆ ಜ್ಞಾನದ ಉಪದೇಶವನ್ನ ನೀಡೋದು. ಹೀಗೆ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಎಲ್ಲವನ್ನ ಸ್ವೀಕರಿಸ್ಬೇಕು ನಾವು, ಬಿಡಬಾರ್ದು. ಬಿಡಪ್ಪ, ನನಗ್ ಬಡತನ ಬೇಡ, ಅಯ್ಯೋ ನನ್ ಕಣ್ಣೀರ್ ಬೇಡ, ನನ್ನ ಜೀವನದಲ್ಲಿ ಯಾರೋ ಒಬ್ಬ ಮುಖ್ಯವಾದ ವ್ಯಕ್ತಿಯನ್ನ ನನ್ನ ಜೀವನದಿಂದ ಕಳ್ಕೊಂಡ್ಬಿಡ್ತೀನಿ, ಅಥವಾ ಯಾರೋ ನಮ್ಮನ್ನ ಅಗಲಿ ನಮ್ಮ ಕಣ್ಣು ಮುಂದೆನೆ ತುಂಬಾ ಚೆನ್ನಾಗಿರೋರು ನಾಳೆಯಿಂದ ನಮ್ಮ ಮುಂದೆ ಇಲ್ದಂತೆ ದೇಹವನ್ನ ತ್ಯಜಿಸಿ ಹೋಗ್ಬಿಡ್ತಾರೆ. ಅಂತ ಸಮಯದಲ್ಲಿ ಅದನ್ನು ಒಪ್ಕೊಳ್ತಕ್ಕಂಥ ಮನಸ್ಥಿತಿ ನಮ್ದಾಗಿರ್ಬೇಕು. ಅವ್ರು ಹೋಗ್ಬಿಟ್ರು, ಅವ್ರು ಹೋದ್ಮೇಲೆ ನನ್ಗೆ ಆ ಜಾಗ ಇಲ್ಲ, ಅವ್ರ ಹಿಂದೆ ನಾನೂ ಬರ್ತೀನಿ ಅಂತ ಮಾತಾಡಿದ್ರೆ ತಪ್ಪು. ಹಾಗ ಹೋಗೋದಾದ್ರೆ ಎಲ್ರು ಹೋಗ್ಬಿಡ್ತೀವಿ, ಒಬ್ರಿಂದೆ ಯಾರು ಇರಲ್ವಲ್ಲ ಇಲ್ಲಿ. ಇದೇ ಕರ್ಮಯೋಗ, ಇದೇ ಕರ್ಮ ನೀತಿ. ಜ್ಞಾನ ಅಂದ್ರೆ ಡಿಗ್ರಿ ತಗೊಳ್ಳದ, ಜ್ಞಾನ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡದ, ಜ್ಞಾನ ಅಂದ್ರೆ ಓದದ ಬರೆಯದ ಯಾವುದು? ಇದ್ಯಾವುದು ನಿಜವಾದ ಈ ಜ್ಞಾನ ಬೇರೆ, ಅಂತರ್ಜ್ಞಾನ ಬೇರೆ. ನಾವೆಲ್ಲ ಆ ಶ್ರೀಮಂತನ ರೀತಿ ಹಾಗಿರ್ತೀವಿ. ಪರಮಾತ್ಮ ಆ ಸ್ಥಿತಿಯಿಂದ ಕಡೆಗೆ ಭಿಕ್ಷುಕನ ಸ್ಥಿತಿಗೆ ತಂದಾಗ ಅರ್ಥ ಆಗ್ಬಿಡುತ್ತೆ. ಮತ್ ಪರಮಾತ್ಮನ ಕರುಣೆ ಬಂದ್ಬಿಡುತ್ತೆ. ಅಯ್ಯೋ ಪಾಪ, ಇವನಿಗೆ ಆಶೀರ್ವಾದ ಮಾಡಿ ಮತ್ತೆ ಕೊಡೋಣ ಅಂದಾಗ ಮತ್ತದೇ ಬುದ್ಧಿ ಬರುತ್ತೆ. ಹೋಗಲ್ಲ ಅದು ನಮ್ಮನ್ನ ಬಿಟ್ಟು, ಬಿಟ್ಟರು ಬಿಡದೇ ಮಾಯೆ ಅನ್ನೋ ಹಾಗೆ ಎಲ್ಲಿ ಹೋದ್ರು ಕಡೆಗೆ ಅದೇ ಬುದ್ಧಿ ಕಲಿತೀವಲ್ವ. ಯಾಕಂದ್ರೆ ಕಲಿ ಪ್ರಭಾವಕ್ಕೆ ನಾವು ಸಿಕ್ಕಾಕೊಳ್ಳೇಬೇಕು. ಯಾರಿಗೆ ದುಡ್ಡಿನ ಮೇಲೆ ಆಸೆ ಇಲ್ಲ, ಬಂಗಾರದ ಮೇಲೆ ಆಸೆ ಇಲ್ಲ. ನಾನು ಅಂತ, ನನ್ಗೆಲ್ಲಾ ಗೊತ್ತು ಅಂತ ಹುಡುಗಾಟದ ಬುದ್ಧಿ. ನಿಮ್ಮನೇಲೂ ಮಕ್ಳುಗಳಿದ್ದಾರೆ, ತಂದೆ ತಾಯಿ ಮಾತು ಕೇಳಲ್ಲ. ಈಗ ನನ್ಗೆಲ್ಲಾ ಗೊತ್ತು ಅಂತ ತಂದೆ ತಾಯಿ ಬಾಯಿನ ಮುಚ್ಚೋರಿದ್ದಾರೆ, ಅಥವಾ ನಿಮ್ ಮಾತನ್ನ ಧಿಕ್ಕರಿಸಿ ಹೋಗೋರಿದ್ದಾರೆ. ಅದ್ ಇವತ್ತಿಂದ ನಿಮ್ ಮಕ್ಳು ತಪ್ಪು ಅನ್ಕೊಂಡಿದ್ದೀರಾ? ಸ್ವತಃ ಕೃಷ್ಣನ ಮಗನೇ ಆ ತಪ್ಪನ್ನ ಎಸಗಿ ಕುಲವನ್ನ ನಾಶ ಮಾಡ್ಕೊಂಡ. ಗಂಡಿನಿಂದ ಗಂಡು ಹುಟ್ಟಿದಂತಹ ಕತೆ. ಯವನಾಶ್ವ ಅಂತಕ್ಕಂಥ ರಾಜ ಇದ್ದ. 100 ಜನ ಹೆಂಡ್ತೀರಿದ್ರು, ಮಕ್ಕಳೇ ಇರ್ಲಿಲ್ಲ. 100 ಜನ ಹೆಂಡ್ತಿರು. ಪುತ್ರ ಕಾಮೇಷ್ಟಿ ಯಾಗ ಮಾಡ್ದ. ರಾಜಪತ್ನಿ ರಾಣಿಗೆ ಕುಡಿಸ್ಲಿಕ್ಕೆ ಕಳಶವೊಂದರಲ್ಲಿ ಒಂದು ಜಲವನ್ನ ತುಂಬಿಸಿಡ್ತಾರೆ ಪುರೋಹಿತರು. ರಾತ್ರಿ ಎಲ್ಲ ಮಲ್ಕೊಂಡಿದ್ರು. ಎದ್ದ ರಾಜನಿಗೆ ಬಾಯಾರಿಕೆ ಆಗೋಯ್ತು, ದಾಹ. ಆ ಮಬ್ಬುಗತ್ಲಲ್ಲಿ ಬಾಯಾರಿಕೆ ಪರಿಹಾರಕ್ಕೆ ನೀರ್ ಹುಡುಕ್ತಾ ಇದ್ದವನ್ಗೆ ಮೂಲೆಯಲ್ಲಿ ಆ ಮಂತ್ರ ತುಂಬಿಕ್ಕಿದ ಕಳಶ ಸಿಕ್ತು, ಕುಡಿದ್ಬಿಟ್ಟ, ಮಲ್ಕೊಂಡ್ಬಿಟ್ಟ. ಬೆಳಗ್ಗೆ ಎದ್ರು, ಯಾಗಶಾಲೆಗೆ ಬಂದ್ರು, ನೋಡ್ತಾರೆ ಖಾಲಿ ಆಗ್ಬಿಟ್ಟಿದೆ. ಗಾಬ್ರಿ. ಅಯ್ಯೋ, ಮಂತ್ರಪೂತ ಜಲ ಅದು. ಮಕ್ಳು ಹುಟ್ಟೋದಕ್ಕೋಸ್ಕರ ಪುತ್ರಕಾಮೇಷ್ಟಿ ಯಾಗ ಮಾಡಿ ರಾಣಿಯರೇ ಕೊಡ್ಬೇಕು ಅಂತ ಇಟ್ಟಿದ್ದು. ಅದನ್ನ ರಾಜನ್ ಕುಡಿದ್ಬಿಟ್ಟ. ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ಅನ್ನೋ ಹಾಗೆ ಎಲ್ರು ಸುಮ್ಮನಾದ್ರು. ಮಂತ್ರ ಫಲಿಸ್ತು. ಗಂಡಸಾದ ರಾಜನೇ ಗರ್ಭ ಧರಿಸ್ತಾ. ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಿದ್ದ ಮಗು ತಂದೆ ಉದರದಲ್ಲಿ ಬೆಳೀತು. 9 ತಿಂಗಳಾಗ್ತಾ ಇದ್ದಂಗೆ ತಂದೆಯ ಕಿಬ್ಬೊಟ್ಟೆಯಲ್ಲಿ ಸೀಳ್ಕೊಂಡು ಮಗು ಹೊರಗಡೆ ಬಂತು. ಹೊಸ ಇತಿಹಾಸ ಸೃಷ್ಟಿ ಆಯ್ತವತ್ತು. ಹೊಟ್ಟೆ ಸಿಳಿದಾಕ್ಷಣ ತಂದೆಗೆ ಏನೂ ಆಗ್ಲಿಲ್ಲ. ಹುಟ್ಟಿದ ಮಗು ಹಸುವಿನಿಂದ ಅಳಿಲಿಕ್ಕೆ ಪ್ರಾರಂಭ ಆಯ್ತು. ಎಲ್ರಿಗೂ ಸಂತೋಷ. ಗಂಡಿನಿಂದ ಗಂಡು ಮಗು ಹುಡ್ತು. ಆದ್ರೆ ಸ್ತನ್ಯಪಾನಕ್ಕೆ ಅವಕಾಶ ಇರಲಿಲ್ಲ. ಆ ಮಗುವಿಗೆ ಹಾಲು ಕುಡಿಸೋರು ಯಾರು ಅನ್ನೋ ಚಿಂತೆ ಶುರುವಾಯ್ತು. ಅಷ್ಟರಲ್ಲಿ ಸಾಕ್ಷಾತ್ ದೇವೇಂದ್ರ ಬಂದು, ಮಗು ಅಳಬೇಡ, ನನ್ನ ಹೆಬ್ಬೆರಳಿನಲ್ಲಿ ಅಮೃತ ಸರವಿದೆ, ಅದನ್ನ ನಾನಿನ್ನು ಕೊಡ್ತೇನೆ, ನನ್ನ ಹೆಬ್ಬೆರಳನ್ನ ಚೀಪ್ತಾ ಅಮೃತ ರಸವನ್ನ ಕುಡಿಲಿ ಅಂತ ಆಶೀರ್ವಾದ ಮಾಡ್ತಾನೆ. ಮಾಂಧಾತ ಇಂದ್ರ ಬಂದು ಮಗುವಿಗೆ ಹಾಲು ಕುಡಿಸೋದ್ರಿಂದ ಆ ಮಗುವಿಗೆ ಮಾಂಧಾತ ಅಂತ ಹೆಸರು ಬಂತು. ಅವನೇ ಮಾಂಧಾತ ರಾಜ. ಈ ಕತೆ ಯಾಕೆ ಹೇಳ್ದೆ ಗೊತ್ತಾ? ಹುಟ್ಟಿದ ಮಕ್ಕಳು ಅಥವಾ ಕೆಲವೊಬ್ರು ಪದೇ ಬೆರಳನ್ನ ಬಾಯ್ಗಿಟ್ಕೊಂತವೆ ಮಕ್ಕಳು. ನಾವ್ ಅದನ್ನ ಕಿತ್ತಾಕಕ್ ಪ್ರಯತ್ನ ಪಡ್ತೀವಿ. ಆದ್ರೆ ಇದು ಇಂದ್ರನ ವರ. ಆ ಮಕ್ಕಳ ಬೆರಳಿನಲ್ಲಿ ಇಂದ್ರನ ಆಶೀರ್ವಾದದಂತೆ ಅಮೃತ ರಸವಿರುತ್ತೆ. ಹಾಗಾಗಿ ಪದೇ ಮಕ್ಕಳು ಬೆರಳನ್ನ ಚೀಪ್ತಾರೆ ಅನ್ನೋದಕ್ಕೆ ಕತೆ. ನಾವ್ ಕಿತ್ತಾಕ್ಬಿಡ್ತೀವಿ ಕೈಯಿಂದ. ಸುಮ್ನೆ ನಿತ್ಯ ಜೀವನದಲ್ಲಿ ಏನೇನೋ ಘಟನೆ ಆಗ್ತಾ ಇರುತ್ತೆ, ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಆದ್ರೆ ಅದರ ಮೂಲ ನಮ್ಗೆ ಗೊತ್ತಿರಲ್ಲ. ಮಕ್ಕಳು ಮಾಡೋದ್ನೆಲ್ಲ ತಪ್ಪು ಅಂತೀವಿ, ಆದ್ರೆ ಹಿಂದೆ ಅದಕ್ಕೊಂದು ಕತೆ ಇರುತ್ತೆ ಅನ್ನೋದನ್ನ ಮರಿಬಾರ್ದು.
ಒಳಗಣ್ಣನ್ನ ತೆರೆದು ನೋಡಕ್ ಪ್ರಯತ್ನ ಪಡಿ. ಯಾವತ್ತು ನಾವು ಒಳಗಣ್ಣನ್ನ ತೆರ್ಕೊಂತೀವೋ ಅವತ್ತು ಎಲ್ಲನೂ ಆಗ್ಬಿಡುತ್ತೆ. ಇಲ್ಲಿ ತುಂಬಾ ಜನಕ್ಕೆ ನಮ್ಗೆ ಒಂದು ಗರ್ವ ಅಥವಾ ಒಬ್ಬರನ್ನ ಪರೀಕ್ಷೆ ಮಾಡೋ ಹುಚ್ಚು. ಒಂದ್ ಕತೆ ಹೇಳ್ತೀನಿ, ನಾನೇ ಅಂತ ಅನ್ಕೋಬಹುದು. ಈಗ ಯಾರೋ ಒಬ್ರು ಫೋನ್ ಮಾಡ್ತೀರಾ, ಗುರುಗಳೇ ನನ್ಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಏನಾಗತ್ತೆ? ನಾನು ಹೇಳ್ತೀನಿ ಬಿಡಮ್ಮ, ಇದು 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 ಆಯ್ತು, ಮುಗೀತು. ಇದೇ ತರ ಒಬ್ಬ ಪುಂಡ ಯುವಕ ಇದ್ದ, ಒಂದು ಊರಿತ್ತು. ಶಾಸ್ತ್ರ ಹೇಳ್ತಾ ಇದ್ರು ಸ್ವಾಮಿಗಳು, ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಸುತ್ತಮುತ್ತ 10 ಹಳ್ಳಿಗೂ ಕೂಡ ಬಹಳ ಫೇಮಸ್ ಅವರು. ಅಯ್ಯೋ, ಆ ಸ್ವಾಮಿಗಳ ಹತ್ರ ಹೋದ್ರೆ ಇದ್ದದ್ದು ಇದ್ದ ಹಾಗೆ ಹೇಳ್ತಾರೆ, ಕಷ್ಟ ಪರಿಹಾರ ಆಗತ್ತೆ ಅಂತ ಎಲ್ಲಾ ಸ್ವಾಮಿಗಳ ಬಳಿ ಹುಡ್ಕೊಂಡ್ ಬರ್ತಾ ಇದ್ರು. ಅದೇ ಊರಲ್ಲಿ ಒಬ್ಬ ಪುಂಡ ಯುವಕ ಇದ್ದ. ಏನ್ ಈ ಸ್ವಾಮಿಗಳು ಹೇಳೋದೆಲ್ಲ ನಿಜ ಆಗ್ಬಿಡುತ್ತಾ? ಇವರು ಬರೀ ಸುಳ್ಳು ಹೇಳ್ತಾರೆ, ನಾಟಕ ಮಾಡ್ತಾರೆ, ಶಾಸ್ತ್ರ ಅನ್ನೋದೆಲ್ಲ ಸುಳ್ಳು. ಹೋಗ್ತಾ ಬರ್ತಾ ಎಲ್ರು ಗೌರವ ಕೊಡ್ತಾ ಇದ್ರು. ಊರಿನ ಜನ ಎಲ್ಲ, ನಮ್ಮೂರಲ್ಲಿ ಸ್ವಾಮಿಗಳಿರೋದ್ರಿಂದ 10 ಹಳ್ಳಿಗೂ ನಾವೆಲ್ಲ ಬಹಳ ಮೆಚ್ಚುಗೆಗೆ ಪಾತ್ರ ಆಗಿದ್ದೀವಿ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆದ್ರೆ ಇವನ್ ಮಾತ್ರ ಹೋಗ್ತಾ ಬರ್ತಾ ಆ ಗುರುಗಳಿಗೆ ಕಿಚಾಯಿಸಿ ಅವಮಾನಿಸ್ತಾ ಇದ್ದ. ಒಂದ್ ದಿವಸ ಎದ್ದ, ಸ್ನಾನ ಮಾಡ್ಕೊಂಡ, ಎಲೆ ಅಡಿಕೆ ತಗೊಂಡು 101 ರೂಪಾಯಿ ದಕ್ಷಿಣೆ ತಗೊಂಡ, ಸೀದಾ ಬಂದು ಸ್ವಾಮಿಗಳ ಮುಂದೆ ಕೂತ್ಬಿಟ್ಟ. ಸ್ವಾಮಿಗಳಿಗೆ ಭಯ, ಏನ್ ಕೇಳ್ತಾನ, ಇವನ್ ಯಾಕೆ ಬಂದ ಇಲ್ಲಿ? ಊರವರೆಲ್ಲ ಗೌರವ ಕೊಡ್ತಾನೆ, ಇವನ್ ಮಾತ್ರ ನನ್ನನ್ನ ಅಪಹಾಸ್ಯ ಮಾಡ್ತಾನೆ. ಸರಿ, ಶಾಸ್ತ್ರ ಕೇಳಕ್ ಬಂದಿದ್ದಾರೆ, ಏನಾಗ್ಬೇಕಪ್ಪ, ಯಾಕಪ್ಪ ಬಂದಿದ್ಯಾ? ಸ್ವಾಮಿಗಳೇ, ನಾನ್ ನಂಬ್ತೀನಿ ಗುರುಗಳೇ ನಿಮ್ಮನ್ನ, ತಪ್ಪಾಯ್ತು ಕ್ಷಮಿಸ್ಬಿಡಿ ನನ್ನನ್ನ ಅಂತ ಕಾಲಿಡ್ಕೊಂಡ್ಬಿಟ್ಟ. ಓ, ಗುರುಗಳು ಖುಷಿ ಆಗೋಯ್ತು, ಬುದ್ಧಿ ಬಂತಲ್ಲ ಕೆಟ್ಟ ಮೇಲೆ. ಆದ್ರೂ ಏನಾಗ್ಬೇಕಪ್ಪ, ನಂದು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ನಾನ್ ನಿಮ್ಮ ಸತ್ಯ ಅಂತ ನಂಬಿಡ್ತೀನಿ, ನಿಮ್ ಶಾಸ್ತ್ರ ಅಷ್ಟೇ. ಒಂದೇ ಪ್ರಶ್ನೆ, 101 ರೂಪಾಯಿ ದಕ್ಷಿಣೆ ಇಟ್ಟಿದ್ದೀನಿ. ಖುಷಿ ಆಗೋಯ್ತು ಗುರುಗಳಿಗೆ. ಹಾ, ಏನ್ ಕೇಳ್ತೋ ಕೇಳಪ್ಪ. ನಾನು ಇವತ್ತು ಮಧ್ಯಾಹ್ನ ಏನ್ ತಿಂತೀನಿ, ಇಷ್ಟ ಹೇಳ್ಬಿಟ್ರೆ ನಂಬಿಡ್ತೀನಿ ನಿಮ್ ಶಾಸ್ತ್ರನ. ತಲೆ ಕೆರ್ಕೊಂಡ್ರು ಗುರುಗಳು. ಅಲ್ಲ, ಇವನ್ ವಿದ್ಯಾಭ್ಯಾಸನೋ ಅಥವಾ ಇವನ ಉದ್ಯೋಗದ ಬಗ್ಗೆನೋ ಇವನ ವಿವಾಹದ ಬಗ್ಗೆನೋ ಕೇಳಿದ್ರೆ ಶಾಸ್ತ್ರ ನೋಡಿ ಉತ್ತರ ಕೊಡ್ಬೋದು. ಇವತ್ ಇವನು ಏನ್ ಊಟ ಮಾಡ್ತಾನೆ ಅಂತ ಕೇಳಿದ್ರೆ ಹೇಗ್ ಹೇಳದಪ್ಪ? ಈಗ ಇಲ್ಲ ಅಂದ್ಬಿಟ್ರೆ ಶಾಸ್ತ್ರ ಸುಳ್ಳು ಅಂತಾನೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾನೆ, ಅಥವಾ ನಾನು ಏನಾದ್ರೂ ಹೇಳ್ಬಿಟ್ರೆ ಅದನ್ನ ಬದಲಾವಣೆ ಮಾಡ್ತಾನೆ. ಇರ್ಲಿ, ದೇವರ ಇಚ್ಛೆ ಇರೋ ರೀತಿ ಆಗ್ಲಿ ಅಂತ ಪಂಚಾಂಗವನ್ನ ತೆಗೆದು ಮನಸ್ಸಲ್ಲಿ ದೇವಿಯನ್ನ ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದಾರೆ, ಇವತ್ತು ನೀನು ಪಾಯಸವನ್ನ ಕುಡಿತ್ಯ ಹೋಗು. ನಕ್ಬಿಟ್ಟ ಅವನು. ಅಲ್ಲ ಗುರುಗಳೇ, ಪಾಯಸ ಕುಡಿತೀನ ನಾನಿವತ್ತು? ಬೇಕು ಅಂತ ಇವತ್ ನಾನು ಪಾಯಸವನ್ನ ಕುಡಿಯಲ್ಲ. ಅವತ್ತು ಏಕಾದಶಿ ಹಬ್ಬ, ಊರಿನ ತುಂಬೆಲ್ಲ ಪಾಯಸ ಮಾಡಿದ್ದಾರೆ. ಇವನು ಗೊತ್ತಿತ್ತು ಊರೊಳಗಡೆ ಹೋದ್ರೆ ಯಾರಾದ್ರೂ ಕರೆದು ಕೊಡ್ತಾರೆ ಅಂತ, ಏನಾದ್ರೂ ಮಾಡಿ ಇವತ್ತೊಂದ್ ದಿವ್ಸ ಪಾಯಸ ಕುಡಿಯೋದ್ರಿಂದ ತಪ್ಪಿಸ್ಕೊಂಡ್ಬಿಟ್ರೆ ನಾಳೆಯಿಂದ ನಾನು ಚೆನ್ನಾಗ. ಹೋಗ್ತಾ ಇದ್ದಾನೆ, ಊರೊಳಗಡೆ ಬಂದ. ಅಲ್ಲಿ ಯಾರೋ ಒಬ್ರು ಸಿಕ್ಕಿದ್ರು, ಗೆಳೆಯ, ಆತ್ಮೀಯ ಗೆಳೆಯ. ಓ ಗೆಳೆಯ ಬಾ, ಇವತ್ತು ಬಿಸಿ ಬಿಸಿ ಪಾಯಸ ಮಾಡಿದ್ವಿ, ಬಾ ಕುಡ್ಕೊಂಡು ಹೋಗು. ಅಯ್ಯಯ್ಯಪ್ಪ, ಪಾಯಸನ ಬೇಡ ಅಂತ ಹೋಗ್ಬಿಟ್ಟ. ಎಲ್ಲಿ ಹೋದ್ರು ಪಾಯಸ ಕುಡಿಬಾ, ಪಾಯಸ ಕುಡಿಬಾ. ಯಾಕೋ ಈ ಪಾಯಸ ನನ್ನನ್ನ ಬಿಡ್ತಾ ಇಲ್ಲ ಅಂತ ಹೋಗಿ ಊರಾಚೆ ಇರ್ತಕ್ಕಂಥ ಮರದ ಮೇಲೆ ಕೂತ್ಬಿಟ್ಟ. ಬರ್ಲಿ, ಇವತ್ ಯಾರು ಬರ್ತಾರೋ ಪಾಯಸ ಕುಡಿಸ. ಇವತ್ತು ಗುರುಗಳ ಮಾತು ಸುಳ್ಳಾಗಬೇಕು, ಇವತ್ ಪಾಯಸ ಕುಡಿತೀನಿ ಅಂತ ಹೇಳಿದ್ದಾರೆ, ನಾನ್ ಕುಡಿಯಲ್ಲ. ಕೂತ್ಬಿಟ್ಟ ಮರದ ಮೇಲೆ. ವಿಧಿ ಏನ್ ಮಾಡಿಸ್ತಾ ಇದೆ ಅಂದ್ರೆ, ಎತ್ತಿನ ಗಾಡಿಯಲ್ಲಿ ಸಂತೆಗೆ ಹೋದಂತವ್ರು ವ್ಯಾಪಾರವನ್ನ ಮುಗಿಸಿ ಬಂದ್ರು. ಬಹಳ ಹಸಿವಾಗಿತ್ತು. ಮರದ ಕೆಳಗಡೆ ಎಲ್ಲ ಗಾಡಿಯನ್ನ ಇಳಿಸಿ ವಿಶ್ರಾಂತಿ ತಗೊಂಡ್ರು. ಬೆಲ್ಲ, ಅಕ್ಕಿ, ರವೆ ಎಲ್ಲ ಇತ್ತು. ಎಲ್ಲವನ್ನ ಹಾಕಿ ಪಾಯಸ ಮಾಡಿ ಕುಡಿಯೋಣ ಅಂತ ಹೇಳಿ ಒಲೆಯನ್ನು ಹಚ್ಚಿ ಎಲ್ಲ ಪಾಯಸಕ್ಕೆ ತಯಾರಿವನ್ನ ಮಾಡಿ ಬಿಸಿ ಬಿಸಿ ಪಾಯಸವನ್ನ ಮಾಡಿದ್ರು. ತಟ್ಟೆಗೆಲ್ಲ ಹಾಕಿದ್ರು ಪಾಯಸ. ಇನ್ನೇನು ಕುಡಿಬೇಕು ಅಂತ ಮೇಲ್ ಕೂತಿದ್ದವ್ ನೋಡ್ತಾ ಇದ್ದಾನೆ, ಇದೇನಪ್ಪ ಮರದ ಮೇಲೆ ಕೂತ್ರು ಈ ಪಾಯಸ ನನ್ನನ್ನು ಬಿಡ್ತಾ ಇಲ್ವಲ್ಲ ಅಂತ ಸುಮ್ನೆ ಕೂತ. ಸ್ವಲ್ಪ ಅದರಲ್ಲೇ ಇನ್ನೇನು ಕುಡಿಬೇಕು ಅನ್ನೋಷ್ಟ್ರಲ್ಲಿ ಕುದುರೆಯ ಶಬ್ದ ಕೇಳಿಸ್ತು. ಕಳ್ಳರು ಬರ್ತಾ ಇದ್ದಾರೆ ಅಂತ ಊಸ್ಕೊಂಡು ಪಾಯಸವನ್ನ ಅಲ್ಲೇ ಬಿಟ್ಟು ಅವ್ರು ಹೋಗ್ಬಿಟ್ರು ಮುಂದಕ್ಕೆ. ಕಳ್ಳರು ಓಡ್ ಬರ್ತಾರೆ, ನೋಡ್ತಾರೆ, ಪಾಯಸ, ಬಿಸಿ ಬಿಸಿ ಪಾಯಸ. ಓಹೋ,
ಕಳ್ಳರು ಬರ್ತಾರೆ, ಪಾಯಸದ ಆಮಿಷವನ್ನ ಒಡ್ಡಿ ವಿಷವನ್ನ ಹಾಕಿಟ್ಟಿದ್ದಾರೆ, ಇದನ್ನ ಕುಡಿದು ನಾವು ಸತ್ತೋಗ್ಲಿ ಅಂತ ಮಾಡಿದ್ದಾರಾ? ಪಾಯಸ ಮಾಡಿದ್ದಾರೆ ಅಂದ್ರೆ ಯಾರಾದ್ರೂ ಇರ್ಲೇಬೇಕಲ್ವಾ? ಹುಡುಕ್ರಿ ಅಂತ ಎಲ್ಲ ಹುಡುಕ್ತಾ ಇದ್ದಾರೆ, ಯಾರೂ ಇಲ್ಲ. ಆಗ ಒಬ್ಬ ತಲೆಯನ್ನ ಎತ್ತಿ ಮೇಲ್ ನೋಡಿದ್ರೆ ಇವನ್ ಮೇಲೆ ಕೂತಿದ್ದಾನೆ. ಇಳಿಯೋ ಕೆಳಗಡೆ ಅಂದ್ರು, ಇಳಿಯಲ್ಲ. ಆಗ ಕಲ್ಲಲ್ಲಿ ಹೊಡಿಕ್ ಶುರು ಮಾಡಿದ್ರು, ಇಳ್ದ. ಕುಡಿ ಪಾಯಸ. ಸ್ವಾಮಿ, ಏನು ಬೇಕಾದ್ರೂ ಹೇಳಿ ಕೇಳ್ತೀನಿ, ಪಾಯಸ ಮಾತ್ರ ಕುಡಿಬೇಡಿ ಅಂತ ಹೇಳ್ಬೇಡಿ ಸ್ವಾಮಿ. ನಾನ್ ಬಿಟ್ರು ಪಾಯಸ ನನ್ನನ್ನು ಬಿಡ್ತಾ ಇಲ್ವೇ? ಆಹಾ, ಕುಡಿಯಲ್ಲ ಅಂತ ಇದ್ದಾನೆ ಅಂದ್ರೆ ಖಂಡಿತವಾಗ್ಲೂ ವಿಷ ಹಾಕಿದ್ದಾರೆ, ಕುಡ್ಸ್ರ ಅವನ್ಗೆ ಅಂದ್ರು. ಒಂದು ತಪ್ಪಲೆ ಪಾಯಸವನ್ನ ಕೈ ಕಾಲು ಹಿಡ್ಕೊಂಡು ಬೇಡ 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 ಅಂದ್ರೆ ಸುರಿದು ಬಿಟ್ರು ಬಾಯಿಗೆ ಅವನು. ಇನ್ನ ಜನ್ಮದಲ್ಲಿ ಪಾಯಸ ಕುಡಿಯಲ್ಲ ಅವನು. ತಪ್ಪಿನ ಅರಿವಾಯ್ತು, ಓಡೋಡಿ ಬಂದು ಕಾಲಿಡ್ಕೊಂಡ, ಸ್ವಾಮಿ ಕ್ಷಮಿಸ್ಬಿಡಿ, ನಿಮ್ ಶಾಸ್ತ್ರ ನಿಜ ಆಯ್ತು, ಕಡೆಗ್ ಪಾಯಸನೇ ಕೊಡ್ದೆ. ಆಗ ಪುರೋಹಿತರು ಒಂದ್ ಮಾತು ಹೇಳಿದ್ರು, ಶಾಸ್ತ್ರ ನಾನ್ ಹೇಳಲಿಲ್ಲ, ಭಗವಂತ ಹೇಳ್ಸಿದ್ದು. ನನ್ನ ಮಾತ್ ಸುಳ್ಳಾಗಬಹುದು, ಶಾಸ್ತ್ರ ಸುಳ್ಳಾಗಲ್ಲ. ಅಂದ್ರೆ ಏನ್ ಅರ್ಥ ಆಯ್ತು ಇದ್ರಿಂದ ನಿಮ್ಗೆ? ಪಾಯಸದ ಕತೆ ಏನ್ ಅರ್ಥ ಆಯ್ತು ಹೇಳಿ? ಕರ್ಮವನ್ನ ನಾವು ಬಿಟ್ರು ಕರ್ಮ ನಮ್ಮನ್ ಬಿಡಲ್ಲ. ಯಾವಾಗ ಏನಾಗಬೇಕು ಅದಾಗಿ ತೀರುತ್ತೆ. ಮರದ ಮೇಲೆ ಹತ್ರು ಬಿಡಲ್ಲ, ಚಿನ್ನದ ಪೆಟ್ಟಿಗೆಯಲ್ಲಿ ಅವಿತಿದ್ರು ಬಿಡಲ್ಲ. ಚಿನ್ನದ ಪೆಟ್ಟಿಗೆಯಲ್ಲಿ ಹಾಕಿಟ್ರು ಹಾವು ಕಚ್ಚಬಾರ್ದು ಅಂತ ಬಿಡ್ತಾ? ಕಚ್ತು. ಹಾಗೆ ನಮ್ ಕರ್ಮ. ಇವತ್ ನಾವ್ ಅನ್ಕೊಳ್ತೀವಪ್ಪ, ನಾಳೆಯಿಂದ ನಾನು ನಮ್ಮ ಯಜಮಾನ್ರು ಜಗಳ ಆಡ್ಬಾರ್ದು, ಅನ್ಯೋನ್ಯವಾಗಿರ್ಬೇಕು ಅಂತ. ಆದ್ರೆ ಅವತ್ ಸಂಜೆಗೆ ಜಗಳ ಆಡ್ಬಿಟ್ಟಿರ್ತೀವಲ್ವಾ? ನನ್ ಮಕ್ಕಳು ಹೊಡಿಬಾರ್ದು ಅಂತ ಅನ್ಕೊಳ್ತೀರಾ ತಾಯಿಯಂದ್ರು? ಹೊಡಿಬಾರ್ದು ಅಂದಿದ ತಕ್ಷಣ ಇನ್ನು ಸ್ಕೂಲಿಂದ ಬಂದ್ ಶೂನೇ ಬಿಚ್ಚಿರಲ್ಲ, ಹೊಡೆದು ಬಿಟ್ಟಿರ್ತೀರ ಮಕ್ಕಳನ್ನ. ಯಾಕೆ? ಯಾಕಂದ್ರೆ ಅನ್ಕೊಳ್ಳೋದು ಬೇರೆ, ಮಾಡೋದು ಬೇರೆ. ಎಲ್ಲಿ ತನಕ ನಮ್ಮ ಕೋಪ, ಸಿಟ್ಟು, ಹಠ, ಆಸೆಯನ್ನ ಕಂಟ್ರೋಲ್ ಮಾಡ್ಕೊಳ್ಳಲ್ವೋ ಅಲ್ಲಿ ತನಕ ಕೂಡ ಇದರಿಂದ ನಾವು ದೂರ ಇರಕ್ಕಾಗಲ್ಲ. ಭಗವದ್ಗೀತೆ ಅಂತಕ್ಕಂಥದ್ದು ಒಂದು ಸಮುದ್ರ. ಪ್ರತಿಯೊಂದು ಅಧ್ಯಾಯದಲ್ಲಿ ಪ್ರತಿಯೊಂದು ಗುಟ್ಟನ್ನ ಪರಮಾತ್ಮ ಹೇಳ್ಕೊಟ್ಬಿಟ್ಟಿದ್ದಾನೆ ನಮ್ಗೆ. ಊಟ ಹೇಗ್ ಮಾಡ್ಬೇಕು, ಬಟ್ಟೆ ಹೇಗ್ ಹಾಕೋಬೇಕು, ನಿದ್ರೆ ಹೇಗ್ ಮಾಡ್ಬೇಕು, ಅಣ್ಣ ತಮ್ಮಂದ್ರ ಜೊತೆ ಹೇಗಿರ್ಬೇಕು, ಸಂಸಾರದಲ್ಲಿ ಹೇಗಿರ್ಬೇಕು ಎಲ್ಲ ಹೇಳಿದ್ದಾನೆ. ಗೊತ್ತು ನಮ್ಗೆ, ಆದ್ರೆ ಫಾಲೋ ಮಾಡಕ್ ಆಗ್ತಾ ಇಲ್ಲ. ನಿಜ, ನನಗೂ ಕೂಡ ಕೆಲವೊಂದನ್ನು ಫಾಲೋ ಮಾಡಕ್ ಆಗಲ್ಲ. ಈಗ ಸಿಟ್ಟು, ನಾನು ಅನ್ಕೊಳ್ತೀನಿ ನಾನು ಸಿಟ್ಟು ಬಿಟ್ಟಿದ್ದೀನಿ ಅಂತ, ಬಟ್ ಬಿಟ್ಟಿರಲ್ಲ. ಬಿಟ್ಟಿಲ್ಲ ಅಂದ್ರೂ ನಿಮ್ಮ ಮುಂದೆ ನಾನು ತೋರ್ಸ್ಬೇಕಾಗತ್ತೆ ಕೆಲವೊಂದ್ಸಲ ಸಿಟ್ಟನ್ನ. ಹಾಗ ಅನ್ಕೊಳ್ತೀನಿ ನಾನು, ಅಯ್ಯೋ ದೇವ್ರೆ, ಆಧ್ಯಾತ್ಮದ ದಾರಿಯಲ್ಲಿದ್ರೂ ಕೂಡ ಸಂಪೂರ್ಣವಾಗಿ ಸಿಟ್ಟನ್ನ ಬಿಡಕ್ಕಾಗ್ತಾ ಇಲ್ವಲ್ಲ. ನಾಟಕ ಆಡಕ್ಕಾದ್ರೂ ಸಿಟ್ಟನ್ನ ನಾನು ತೋರ್ಸ್ಕೋಬೇಕಾಯ್ತಲ್ಲ. ನಾಟಕನೋ ನಿಜನೋ ನಾನು ಸಿಟ್ಟು ತೋರ್ಸ್ಕೊಂಡಲ್ಲ ಪರಮಾತ್ಮ, ಅಂದ್ರೆ ನಾನು ಪರಿಪೂರ್ಣನಲ್ಲ. ಯಾರೂ ಪರಿಪೂರ್ಣರಲ್ಲ. ಭಗವಂತನೊಬ್ಬನೇ ಸತ್ಯ, ಅವನೇ ನಿತ್ಯ, ಅವನಿಲ್ಲದೆ ಏನೂ ಇಲ್ಲ. ಅವು ಪಾಯಸ ಮಾಡ್ತೀವಿ ಮನೇಲಿ, ಉಫ್ ಉಫ್ ಅಂತ ಊಬಿಟ್ಟು ಕುಡಿತೀವಿ, ಸರಿ, ರುಚಿ ಚೆನ್ನಾಗಿತ್ತು ಸರಿ. ಆದ್ರೆ ಎಷ್ಟು ವಿಚಾರಗಳನ್ನ ನಾವು ನಂಬ್ತೀವಿ, ನಂಬಲ್ಲ. ಓದಿದೀವಿ ಅನ್ ಮಾತ್ರಕ್ಕೆ ಎಲ್ಲರನ್ನ ವಿರೋಧಿಸ್ಲಿಕ್ಕೆ ಶುರು ಮಾಡ್ತೀವಲ್ವಾ? ಅಥವಾ ನಾನು ಹೇಳ್ತಾ ಇರೋದ್ ಸತ್ಯ, ನಾನ್ ದೇವ್ರು ಅನ್ಕೋಬಿಡ್ತಾರೆ ಕೆಲವೊಬ್ರಂತೂ. ನೋಡಿ, ನನ್ ಕನ್ಸಲ್ಲಿ ಏನಾಗಿತ್ತು ಅಂದ್ರೆ ಹಿಂಗಾಗೋಗಿತ್ತು, ಬೆಳಗ್ಗೆ ಎದ್ದು ನೋಡ್ತೀನಿ ಹಂಗೆ ಆಯ್ತು. ನನ್ಗೆ 3 ದಿವ್ಸಕ್ ಮುಂಚೆನೆ ಗೊತ್ತಾಗುತ್ತೆ ಯಾರು ಸತ್ತೋಗ್ತಾರೆ ನಮ್ಮ ಮನೇಲಿ ಅಂತ. ಇದೆಲ್ಲ ಏನು ಅಂದ್ರೆ ಅಂತರ್ಚಕ್ಷುವಲ್ಲಿ ಇರ್ತಕ್ಕಂಥ ಕೆಲವೊಂದು ಘಟನೆಗಳಿಂದ ಆಗುವಂಥದ್ದು. ಆದ್ರೆ ಎಲ್ಲವನ್ನ ನಿಜ ಅನ್ನಕ್ಕೆ ಸಾಧ್ಯ ಆಗಲ್ಲ. ಬದಲಾಗಣೆ ಮುಂದೆ ಆದ್ರೂ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಏನಂದ್ರೆ ಜೀವನ ಅಂತಕ್ಕಂಥದ್ದು ಸರಳವಾಗಿ ನಡೆಸ್ಬೇಕು ಅಂದ್ರೆ 5 ವಿಚಾರ ನೆನ್ಪಿಟ್ಕೊಳ್ಳಿ. 1, ನಿರ್ಲಕ್ಷ್ಯ ಇಟ್ಕೋಬೇಕು, ಇಗ್ನೋರೆನ್ಸ್ ಇಟ್ಕೋಬೇಕು. ಅಂದ್ರೆ ಬಿಟ್ಬಿಡ್ಬೇಕು. ಯಾರೋ ಹೋಗ್ತಾ ಇರ್ತಾರೆ, ಬೈತಾರಾ, ಇಗ್ನೋರ್ ಮಾಡಿ. ಮನೆಯಲ್ಲಿ ನಿಮ್ ಯಜಮಾನ್ರು ಸುಮ್ನೆ ಬೈದ್ರು ನಿಮ್ ತಪ್ಪಿಲ್ಲ, ಬಿಟ್ಬಿಡಿ. ಮಕ್ಕಳು ಗೊತ್ತು ತಪ್ಪು ಮಾಡ್ತಾ ಇದ್ದಾರೆ ಅಂತ ಬಿಟ್ಬಿಡಿ. ಕೆಲವೊಂದ್ಸಲ ಬಿಟ್ಬಿಡೋದ್ನ ಕಲಿಬೇಕು. ಕೆಲವೊಬ್ರು ನಿಮ್ಗೆ ತುಂಬಾ ಜೀವನದಲ್ಲಿ ತೊಂದರೆ ಆಗ್ತಾ ಇದಾರೆ, ಮುಳ್ಳಾಗ್ತಾ ಇದಾರೆ, ಬಿಟ್ಬಿಡಿ. ನಿಮ್ಗೆ ಅಳು ಬರ್ತಾ, ಆ ಕೆಲಸ ಮಾಡೋದ್ರಿಂದ ಅಳು ಬರುತ್ತೆ ಅಂತ ಗೊತ್ತು, ಆದ್ರೂ ಅದೇ ಕೆಲಸ ಮಾಡ್ತಾ ಇದಾರೆ ಮಕ್ಕಳು, ಯಜಮಾನ್ರು, ಅಥವಾ ಮನೇಲಿ ಪದೇ ಪದೇ ನೋಯಿಸ್ತಾ ಇದ್ದಾರೆ ಹಿರಿಯರು, ಬಿಟ್ಬಿಡಿ ಆ ವಿಚಾರ. 2ನೇ ವಿಚಾರ, ಆದಷ್ಟು ಮೌನವಾಗಿರಕ್ ಪ್ರಯತ್ನ ಪಡಿ. ಮನೇಲಿ ಜಗಳ ಆಗ್ತಾ ಇದೆ,
ಎಲ್ರೂ ಮಾತಾಡ್ತಾ ಇದ್ದಾರೆ, ಈಗ ನೀವು ಮಾತಾಡ್ಬೇಕು. ನೀವು ಮಾತಾಡಿದ್ರೆ ಜಗಳ ಹೆಚ್ಚಾಗುತ್ತೆ. ಮೌನ. ಯಜಮಾನ್ರ ಜೊತೆ ಎಷ್ಟು ಬೇಕೋ ಅಷ್ಟು ಮಾತಾಡಿ, ಮಿಕ್ಕಿ ಸಮಯದಲ್ಲಿ ಮೌನವಾಗಿರಿ. ಹೊರಗಡೆ ಗುಂಪಲ್ಲಿ 10 ಜನ ಇದ್ದಾರೆ, ಎಲ್ರೂ ಮಾತಾಡ್ತಾ ಇರ್ತಾರೆ, ಮೌನವಾಗಿರಿ. ಮೌನವಾಗಿರೋದ್ನ ಕಲೀರಿ. 2ನೇ ವಿಚಾರ. 3ನೇ ವಿಚಾರ, ಗೊತ್ತಿದ್ದು ಗೊತ್ತಿರದ ಹಾಗೆ ಇರಿ. ನಿಮ್ಮಲ್ಲಿ ಅನೇಕವಾದಂತಹ ಜ್ಞಾನ ಇದೆ, ಆದ್ರೂ ಗೊತ್ತಿಲ್ಲದೆ ಇರೋ ಹಾಗಿರಿ. ಅವಶ್ಯಕತೆ ಬಂದಾಗ ಮಾತ್ರ ಅದನ್ನ ತೆರೆದಿಟ್ಕೊಳ್ಳಿ. ನನ್ಗೆ ಈ ವಿದ್ಯೆ ಗೊತ್ತು ಅಂತ ಯಾರ ಮುಂದೆನೂ ಕೂಡ ಪ್ರಚಾರತೆಯನ್ನ ಇಟ್ಕೋಬೇಡಿ. ಜೊತೆಗೆ ಮದ ಬೇಡ, ಅಹಂಕಾರ ಬೇಡ, ವಿದ್ಯೆ ಮದ, ಹಣದ ಮದ ಬೇಡ. 100 ರೂಪಾಯಿ ಇದೆ, ಖರ್ಚು ಮಾಡ್ಬೇಕು ಅನಿಸ್ತು, ಮಾಡಿ ಧಾರಾಳವಾಗಿ. ಭಗವಂತನ ಹೆಸರಲ್ಲಿ ಮಾಡಿ. ಭಗವಂತ ನಂಗೆ ಇನ್ನೊಂದ್ ಕಡೆ ಕೊಡ್ತಾನೆ ಅನ್ನೋ ಧೈರ್ಯದ ಮೇಲೆ ಮಾಡಿ, ನಂಬಿಕೆಯಿಂದ ಮಾಡಿ. ಯಾವುದೇ ಕೆಲಸವನ್ನ 2 ಮನಸ್ಸಿಟ್ಟು ಮಾಡಕ್ ಹೋಗ್ಬೇಡಿ. ನಿರ್ಧಾರ ಯಾವತ್ತೂ ನಿಮ್ಮದಾಗಿರಲಿ. ನಿಮ್ಮ ಜೀವನವನ್ನ ಬೇರೆಯವ್ರ ಕೈಗೆ ಕೊಡಬೇಡಿ. ನಿಮ್ಮ ಜೀವನ ಬೇರೆಯವ್ರಿಗೆ ನೀವು ಯಾವತ್ತೂ ಗೊಂಬೆ ಆಗಬೇಡಿ. ಸರಿನೋ ತಪ್ಪೋ ಅದು ನಿಮ್ಮದು ಮಾತ್ರ ಆಗಿರ್ಲಿ, ನಿಮ್ಮ ಯಜಮಾನ್ರದ್ ಮಾತ್ರ ಆಗಿರ್ಲಿ, ಬೇರೆ ಯಾರ್ದು ಕೂಡ ಆಗಿರೋದ್ ಬೇಡ. ಇವತ್ ನೀವೇನ್ ಊಟ ಮಾಡ್ಬೇಕು ಅಂತ ನಿಮ್ಮ ತಲೆಯಲ್ಲಿ ಇರ್ಬೇಕೆ ಹೊರತು ಬೇರೆಯವ್ರನ್ನ ಕೇಳಿ ತಿನ್ಬಾರ್ದು. ಇವತ್ ನೀವು ಹೊಸ ಬಟ್ಟೆ ತಗೋಬೇಕು ಅಂದ್ರೆ ಅದು ನಿಮ್ ನಿರ್ಧಾರ ಆಗಿರ್ಬೇಕೆ ಹೊರತು ಪರರ ನಿರ್ಧಾರ ಆಗಿರ್ಬಾರ್ದು. ನಿಮ್ಮ ಸಂಸಾರದಲ್ಲಿ ಯಾವತ್ತೂ 3ನೇ ವ್ಯಕ್ತಿಗೆ ಅವಕಾಶವನ್ನ ಕೊಡಬೇಡಿ. ನಿಮ್ಮ ಸಂಸಾರದಲ್ಲಿ ನಾನಾ ರೀತಿ ಉಳುಕಿದ್ರು ಕೂಡ ಯಾವತ್ತೂ ಗಂಡ ಮಕ್ಕಳನ್ನ ಬಿಟ್ಕೊಡ್ಬೇಡಿ. ಯಾರ ಮುಂದೆನೂ ಅವ್ರಿಗೆ ತಲೆ ತಗ್ಸುವಂತ ಕೆಲಸ ಮಾಡಬೇಡಿ. ಗಂಡ ಕಳ್ಳ ಆಗಿದ್ರು ಕೂಡ, ಸುಳ್ಳ ಆಗಿದ್ರು ಕೂಡ ಅವನನ್ನ ಗೌರವ ಕೊಡಿ, ಅಥವಾ ಬೇರೆಯವ್ರ ಮುಂದೆ ಮಟ್ಟಕ್ಕೆ ಇಳಿಯಕ್ಕೆ ಬಿಡಬೇಡಿ. ಹಾಗೆ ಹೆಂಡತಿ ಮುಂಗೋಪಿ ಆಗಿದ್ರು ಕೂಡ ಅದನ್ನ ಸಹಿಸ್ಕೊಂಡು ಹೋಗುವಂತದ್ನ ಮಾಡ್ಕೊಳ್ಳಿ. ಎಲ್ಲರಿಗೂ ವಯಸ್ಸಾಗತ್ತೆ, ಎಲ್ಲರಿಗೂ ಒಂದಲ್ಲ ಒಂದು ದಿವಸ ಶಕ್ತಿಗುಂದುತ್ತೆ. ಶಕ್ತಿಗುಂದಾಗ, ವಯಸ್ಸಾದಾಗ, ಅವಸಾನ ಕಾಲ ಬಂದಾಗ ಹಾರಾಡ್ತಿದ್ದಂತ ವ್ಯಕ್ತಿ, ನಿಮ್ಮನ್ನ ಹೊಡಿತಾ ಇದ್ದಂತ ವ್ಯಕ್ತಿ, ನಿಮ್ಮ ನಾನಾ ಮಾತುಗಳಿಂದ ಬೈದು ಚಿತ್ರ ಹಿಂಸೆ ಕೊಡ್ತಿದ್ದಂತಹ ವ್ಯಕ್ತಿ ನಿಮ್ ಮುಂದೆ ತಟಸ್ಥರಾಗಿ ಮಲಗಿರ್ತಾರೆ. ಅವತ್ತು ನೀವು ಬೈಬೇಕು ಅಂದ್ರೂ ಬೈಯಲ್ಲ, ಅಥವಾ ಎದ್ದು ನಿಮ್ ಜೊತೆ ಜಗಳ ಮಾಡು ಅಂದ್ರೂ ಮಾಡಲ್ಲ. ಆ ವ್ಯಕ್ತಿಯ ಕಾಲ ಅಲ್ಲಿ ಕೊನೆ ಆಯ್ತು. ನಿಮ್ಮ ಹತ್ರ ಉಳ್ಕೊಂಡಿದ್ದು ಆತನ ನೆನಪುಗಳು ಮಾತ್ರ. ಅದು ಕೆಟ್ಟದಾದ್ರೂ ಆಗಿರ್ಬೋದು, ಒಳ್ಳೇದಾದ್ರೂ ಆಗಿರ್ಬೋದು. ಹೋಗೋಣ ಮುಂದೆ, ಎಲ್ರು ಮುಂದೆ ಹೋಗೋಣ, ಮುಂದೆ ಕರ್ಕೊಂಡು ಹೋಗೋಣ ಎಲ್ರೂ ಜೊತೆಲಿ. ಒಂದು ಕ್ಷಣ ಕಣ್ಮುಚ್ಚಿ ಕೂತಾಗ ಭಗವಂತ ಕಣ್ಮುಂದೆ ಬರ್ತಾ ಇದ್ದಾನೆ. ಈ ಕ್ಷಣ ಭಗವಂತ ನಮ್ಮನ್ನ ಕರ್ಕೊಂಡ್ಬಿಟ್ರೆ ಏನು ಇಲ್ಲ ಮುಂದೆ. ನಾವು ಕಬೋರ್ಡಲ್ಲಿ ಇಟ್ಟಿರುವಂತಹ ಹಣ, ಒಡವೆ, ಸೀರೆ ಏನೂ ಇಲ್ಲ. ಯಾವುದನ್ನು ಬಿಟ್ಟು ಕಳ್ಸಲ್ಲ. ನಮ್ಮ ಸ್ವಂತ ಮಕ್ಕಳಾದ್ರೂ ಕೂಡ, ಸ್ವಂತ ಮಕ್ಕಳಾದ್ರೂ ಕೂಡ ಅವ್ರ ಜೊತೆ ನೀವು ಅತೀವವಾದ ಬಾಂಧವ್ಯವನ್ನ ಇಟ್ಕೋಬೇಡಿ. ಯಾವತ್ತು ಸಂಪೂರ್ಣವಾದ ಹಕ್ಕನ್ನ ನಿಮ್ಮ ಮಕ್ಕಳಿಗೆ ಕೊಡಬೇಡಿ. ಅವಸಾನದ ಅಥವಾ ಕಷ್ಟ ಕಾಲದ ದನ ಅಂತ ಯಾವತ್ತೂ ನಿಮ್ಮೊಟ್ಟಿಗೆ ಇಟ್ಕೊಂಡಿರಿ. ಮಕ್ಕಳ ಮೇಲೆ ಯಾವತ್ತೂ ಕೂಡ ಡಿಪೆಂಡ್ ಆಗ್ಬೇಡಿ. ಮಕ್ಕಳು ಸ್ವತಂತ್ರ ಜೀವಿಗಳು. ನನ್ ಗಂಡು ಮಗ ಹುಟ್ಟಿರೋದು ನನ್ ಸಾಕಕ್ಕೆ, ಹೆಣ್ಮಗ್ಳು ಹುಟ್ಟಿರೋದು ನನ್ಗೇನೋ ಮಾಡಕ್ಕೆ ಅಂತಕ್ಕಂಥದ್ನ ತಲೆಯಿಂದ ತೆಗ್ದಾಕ್ಬಿಡಿ. ಮಗಳು ಹುಟ್ಟಿದ್ರೆ ಅಳಿಯನಿಗೆ, ಮಗ ಹುಟ್ಟಿದ್ರೆ ಸೊಸೆಗೆ, ತಂದೆ ತಾಯಿ ಹುಟ್ಟಿದ್ರೆ ಕಣ್ಮುಚ್ಚಿ ಹೋದಾಗ ಮಸಣಕ್ಕೆ ಅನ್ನೋದನ್ನ ಮರಿಬೇಡಿ. ಹೋಗುವ ಗಳಿಗೆಯಲ್ಲಿ ಹೆತ್ತ ಮಗ ಬಾಯಿಗೆ ನೀರ್ ಬಿಟ್ರೆ ಮಾತ್ರ ಜೀವ ಹೋಗುತ್ತೆ ಅನ್ನೋದನ್ನ ಬಿಟ್ಬಿಡಿ. ಪರಮಾತ್ಮ ಮೇಲಿಂದ ತಥಾಸ್ತು ಅನ್ಲಿ ಅನ್ನೋದನ್ನ ಬೇಡ್ಕೊಳ್ಳಿ ಯಾವಾಗ್ಲೂ. ಮಗ ಬಾಯಿಗೆ ನೀರ್ ಬಿಡ್ಲಿ ಅಂತಲ್ಲ. ಕಣ್ಮುಚ್ಚುವ ಕೊನೆ ಗಳಿಗೆಯಲ್ಲಾದರೂ ಕೃಷ್ಣನ ದರ್ಶನವಾಗಲಿ, ದೇವಿಯ ಪಾದ ನನ್ನ ತಲೆಯನ್ನ ಸೋಕ್ಲಿ ಅಂತ ನೀವು ಪ್ರಾರ್ಥನೆ ಮಾಡ್ಬೇಕು. ನನ್ ಮಗ ನೀರ್ ಬಿಡ್ಲಿ, ಹಾಲ್ ಬಿಡ್ಲಿ ಅಂತ ಪ್ರಾರ್ಥನೆ ಅಲ್ಲ. ಆಸ್ಪತ್ರೆ ವೆಂಟಿಲೇಟರ್ ಅಲ್ಲಿ ತಾಯಿ ಇರ್ತಾಳೆ, ಮಗ ಹೊರಗಡೆ ಕಾಯ್ತಾ ಇರ್ತಾನೆ. ಡಾಕ್ಟ್ರು ಬಂದು ಹೇಳ್ತಾರೆ, ನಿಮ್ ತಾಯಿ ಜೀವ ಇನ್ನೇನು ಹೋಗ್ಬಿಡತ್ತೆ, ಏನಾದ್ರೂ ಇಟ್ಕೊಳ್ಳದ ಅಥವಾ ಇದ್ ಮಾಡದ. ವೆಂಟಿಲೇಟರ್ ಅಲ್ಲಿ ಇದ್ರೂ ಪ್ರಾಣ ಉಳಿಲಿಲ್ಲ ಅಂದ್ರೆ ಮುಗಿಸ್ಬಿಡಿ ಡಾಕ್ಟ್ರೆ, ಇನ್ನೇನ್ ಮಾಡೋದು ಹೇಳ್ಬಿಟ್ಟೆ ಮಗ. ಆದ್ರೆ ತಾಯಿ ಕೊನೆಗಳಿಗೆ ಆಸೆ ಇಟ್ಕೊಂಡಿದ್ಲಂತೆ, ಮಗ ಬಂದ್ ನನ್ ಬಾಯಿಗೆ ನೀರ್ ಬಿಡ್ಲಿ ಅಂತ. ಆದ್ರೆ ನೀರ್ ಬಿಡೋ ಹಾಗಿರ್ಲಿಲ್ಲ. ಅದಕ್ಕೆ ವೆಂಟಿಲೇಟರ್ ಅಲ್ಲಿ ಇನ್ನ ಜೀವ ಇತ್ತು. ವೆಂಟಿಲೇಟರ್ ತೆಗೆದ್ಮೇಲೆ ಎಷ್ಟಾಗುತ್ತೋ ಅಷ್ಟು ಜೀವ ಹಿಡ್ಕೊಂಡ್ಲಿಲ್ಲ, ಹೊರಟೋಯ್ತು. ಪರಮಾತ್ಮ ಹೇಳಿದ್ದಂತೆ, ಅಲ್ಲಮ್ಮ ಮಗ ನೀರ್ ಬಿಡ್ಲಿ ಅಂತ ಕಾಯ್ತಾ ಇದ್ದೆ, ಪರಮಾತ್ಮ ನೀರ್ ಬಿಡ್ಲಿ ಅಂದಿದ್ರೆ ಗಂಗೆನೆ ಹರಿಸ್ತಾ ಇದ್ನಲ್ಲ.
ಗಂಗೆಯಲ್ಲಿ ನೀನ್ ಮುಳುಗಿಸ್ತಾ ಇದ್ನಲ್ಲ, ಸಾಯೋ ಟೈಮಲ್ಲೂ ನೀನ್ ಭವಬಂಧನ ಬಿಡ್ಲಿಲ್ವಲ್ಲ. ಇದೇನಾ ನೀನ್ ಕಲ್ತಿದ್ದು ಭೂಲೋಕದಲ್ಲಿ? ನಿನ್ನನ್ನು ಒಂದ್ ತಕ್ಳಿಲ್ ಕೂರಿಸ್ತೀನಿ, ಅವನ ಹೆಂಡತಿ ಮಕ್ಕಳು ಒಂದ್ ತಕ್ಳಿಲ್ ಕೂರಿಸ್ತೀನಿ, ಯಾರನ್ನ ಆಯ್ಕೆ ಮಾಡ್ತಾನೆ? ನಿನ್ನ ಹೆಂಡತಿ ಮಕ್ಕಳನ್ನ. ಬಿದ್ದೋಗೋ ಮರಕ್ಕೆ ನೀರ್ ಹಾಕೋ ಬದಲು ಬೆಳೆಯೋ ವೃಕ್ಷಕ್ಕೆ ಗೊಬ್ಬರ ಹಾಕಬೇಕು. ಹಾಗಾಗಿ ನಾವೆಲ್ಲ ಮನಸ್ಥಿತಿನ ಬದಲಾವಣೆ ಮಾಡ್ಕೊಳ್ಳೋಣ. ನಮ್ ಕರ್ತವ್ಯ. ತಾಯಿಯ ಪರಿಪೂರ್ಣತೆ ಆಗಬೇಕಿತ್ತು, ಮದುವೆ ಬಂಧನದಲ್ಲಿ ಸಿಗಾಕೋಬೇಕಿತ್ತು, ಮಕ್ಕಳನ್ನ ಹೆರ್ಬೇಕಿತ್ತು, ಜವಾಬ್ದಾರಿ ಕಳ್ಕೋಬೇಕಿತ್ತು, ಎಲ್ಲ ಮುಗೀತು. ಅವ್ರ ಮಕ್ಕಳಾಗಿದೆ, ಅವ್ರ ಮಕ್ಕಳಾದ್ರೂ ಸಾಕೊಟ್ಟು, ಅವ್ರ ಮಕ್ಕಳಾದ್ರೂ ಸಾಕೊಟ್ಟು, ಸಾಯುವ ಕೊನೆಗಳಿಗೆಯಲ್ಲೂ ಬರೀ ಇದೇ ಮಾಡ್ಕೊಂಡಿರ್ತೀರಾ? ಅಥವಾ ನಿಮಗಂತ ನೀವು ಸಮಯ ಕೊಟ್ಕೊಳ್ತೀರಾ? ನಿಮಗಂತ ನೀವು ಅವಕಾಶ ಕೊಟ್ಕೊಳ್ತೀರಾ? ಒಂದ್ ದೇವಸ್ಥಾನಕ್ಕೆ ಹೋಗ್ತೀರಾ, ಇದ್ದಲ್ಲೇ ಪರಮಾತ್ಮನ ಸ್ಮರಣೆಯನ್ನ ಮಾಡ್ತೀರಾ? ಪರಮಾತ್ಮ ಹೋಗುವ ಗಳಿಗೆಯಲ್ಲಿ ನಿನ್ ದರ್ಶನ ಆಗಬೇಕು, ಇದೊಂದೇ ನನ್ನ ಕೊನೆಯ ಆಸೆ ಅಂತಿರೋ? ಅಥವಾ ಮೊಮ್ಮಗನ್ ಮದ್ವೆ ನೋಡ್ ಸಾಯ್ಬೇಕಿತ್ತು, ಮೊಮ್ಮಗನ್ಗೊಂದ್ ಮಗು ಆಗ್ಬೇಕಿತ್ತು ಅಂತ ಬೇಡ್ಕೊಳ್ತೀರಾ? ಬದಲಾಗ್ರಿ, ಇನ್ ಮುಂದೆ ಬದಲಾಗ್ರಿ. ಇದೇ ಪರಮಾತ್ಮ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಸಾರಾಂಶ. ಈ ಸತ್ಯಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬದುಕು ಬಹು ಸುಲಭ. ಅದಕ್ಕೆ ಹೇಳೋದು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.